ಹಲೋ ಮಕ್ಕಳೇ, ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್, ಓಕೆ, ಸೊ ಸೆಕೆಂಡ್ ಪಿ ಯು ಸಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಆಗಿರುವಂತಹ ಕನ್ವರ್ಷನ್ ಆಫ್ ಅ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್. ಓಕೆ, ಸೊ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ ಎಕ್ಸ್ಪೆರಿಮೆಂಟಿನ ಡೆಮಾನ್ಸ್ಟ್ರೇಷನ್ ವಿಡಿಯೋನ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ, ಸೊ ಥ್ರೂ ಔಟ್ ದ ವಿಡಿಯೋ ಗಮನ ಇಟ್ಟು ಕೇಳಿ. ಸೊ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನು, ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಮತ್ತು ಹೇಗೆ ಎಕ್ಸ್ಪೆರಿಮೆಂಟಿನ ಒಂದು ಸರ್ಕ್ಯೂಟನ್ನು ಹೇಗೆ ಬಿಲ್ಡ್ ಮಾಡೋದು, ಪ್ರತಿಯೊಂದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಎಸ್, ಫೈನ್. ಸೊ ಯಾವುದೇ ಒಂದು ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಗೊತ್ತಿರುತ್ತೆ, ಒಂದು ಥಿಯರಿಟಿಕಲ್ ಪಾರ್ಟ್ ಇರುತ್ತೆ, ಇನ್ನೊಂದು ಎಕ್ಸ್ಪೆರಿಮೆಂಟಲ್ ಪಾರ್ಟ್ ಅಂದರೆ ಸರ್ಕ್ಯೂಟ್ ಬಿಲ್ಡ್ ಮಾಡೋದು, ಜೊತೆಗೆ ಅದರ ರೀಡಿಂಗ್ಸ್ನ ತಗೊಳ್ಳೋದು. ಬಟ್ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ರೀಡಿಂಗ್ಸ್ ಇರೋದಿಲ್ಲ. ಓಕೆ, ಸೊ ಇನ್ಸ್ಟೆಡ್ ಆಫ್ ದಟ್ ಕ್ರಾಸ್ ವೆರಿಫಿಕೇಶನ್ ಇರುತ್ತೆ. ಅಂದರೆ ಥಿಯರಿಟಿಕಲಿ ಒಂದು ವ್ಯಾಲ್ಯೂ ಬರುತ್ತೆ, ಆ ಥಿಯರಿಟಿಕಲ್ ವ್ಯಾಲ್ಯೂನ ಎಕ್ಸ್ಪೆರಿಮೆಂಟಲ್ಲಿ ವೆದರ್ ದ ವ್ಯಾಲ್ಯೂ ಈಸ್ ಗೆಟಿಂಗ್ ಟ್ಯಾಲಿಡ್ ಆಯಿತು. ಸೊ ಟ್ಯಾಲಿ ಆಗ್ತಿದೆಯೋ ಇಲ್ವೋ, ಅಕಸ್ಮಾತ್ ಎರರ್ ಬಂದರೆ ಎಷ್ಟು ಎರರ್ ಬರ್ತಾ ಇದೆ ಅದನ್ನು ನಾವು ಇಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಎಸ್, ಫೈನ್. ಸೊ ಫಸ್ಟು ನಮ್ಮ ಹತ್ರ ಆಲ್ರೆಡಿ ಲ್ಯಾಬ್ ಮ್ಯಾನ್ಯುಯಲ್ ಇದೆ. ಲ್ಯಾಬ್ ಮ್ಯಾನ್ಯುಯಲ್ಗೆ ತಕ್ಕಂಗೆ ಸೊ ಸೇಮ್ ಸರ್ಕ್ಯೂಟ್ ಡಯಾಗ್ರಾಮ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಆ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ನಾವು ಸರ್ಕ್ಯೂಟ್ನ ಬಿಲ್ಡ್ ಮಾಡ್ತಾ ಹೋಗೋಣ. ಈಚ್ ಆ್ಯಂಡ್ ಎವ್ರಿ ಇಕ್ವಿಪ್ಮೆಂಟಿಂದು ಏನು ವರ್ಕು ಅಂತ ಹೇಳ್ಬಿಟ್ಟು ನಾನು ಥಿಯರಿ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಫೈನ್. ಸೊ ಸರ್ಕ್ಯೂಟ್ನ ನೋಡಿದ್ರೆ ನಮಗೆ ಬ್ಯಾಟ್ರಿ ಇದೆ, ಸ್ವಿಚ್ ಇದೆ, ಅದಾದಮೇಲೆ ರಿಯೋಸ್ಟ್ಯಾಟ್ ಇದೆ, ರೆಸಿಸ್ಟೆನ್ಸ್ ಬಾಕ್ಸ್ ಇದೆ, ಗ್ಯಾಲ್ವನೋಮೀಟರ್ ಇದೆ, ವೋಲ್ಟ್ ಮೀಟರ್ ಇದೆ. ಸೊ ಎಲ್ಲ ಎಕ್ವಿಪ್ಮೆಂಟ್ಸು ಇಲ್ಲಿದೆ. ಓಕೆ, ಎಸ್. ಸೊ ವಿ ಹ್ಯಾವ್ ಎ ಗ್ಯಾಲ್ವನೋಮೀಟರ್. 2 ಗ್ಯಾಲ್ವನೋಮೀಟರ್ ತೊಗೊಂಡಿದ್ದೀನಿ. ಈ ಒಂದು ಗ್ಯಾಲ್ವನೋಮೀಟರು ನಾವು ಪ್ರೀವಿಯಸ್ ಎಕ್ಸ್ಪೆರಿಮೆಂಟಲ್ಲಿ ಅಂದರೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರಲ್ಲಿ ಯೂಸ್ ಮಾಡಿದಂತಹ ಗ್ಯಾಲ್ವನೋಮೀಟರು. ಬಟ್ ಈಗ ಯೂಸ್ ಮಾಡುವಂಥ ಗ್ಯಾಲ್ವನೋಮೀಟರ್ ಯೂಶಲಿ ಮೋಸ್ಟ್ ಆಫ್ ದ ಕಾಲೇಜಸ್ಸಲ್ಲಿ ಯೂಸ್ ಮಾಡುವಂತಹ ಗ್ಯಾಲ್ವನೋಮೀಟರ್. ಇದೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾನು ಥಿಯರಿ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಎಸ್. ಸೊ ನಾವು ಸರ್ಕ್ಯೂಟ್ನ ಬಿಲ್ಡ್ ಮಾಡ್ತಾ ಹೋಗೋಣ. ಓಕೆ, ಸೊ ಲಾಸ್ಟ್ ಎಕ್ಸ್ಪೆರಿಮೆಂಟಲ್ಲೂ ಕೂಡ ನಾನು ಹೇಳಿದ್ದೆ, ಸರ್ಕ್ಯೂಟ್ನ ಬಿಲ್ಡ್ ಮಾಡುವಾಗ ಆಲ್ವೇಸ್ ಇಟ್ ಈಸ್ ಬೆಟರ್ ಟು ಗೋ ಸ್ಟಾರ್ಟ್ ಫ್ರಮ್ ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲಿಂದ ನಾವು ಏನು ಮಾಡ್ತಾ ಹೋಗೋಣ, ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸಿ 3 ಪಾರ್ಟ್ಸ್ ಬರುತ್ತೆ ಇಲ್ಲಿ. ಸೊ ದಿಸ್ ಇಸ್ ಪಾರ್ಟ್ 1, ಪಾರ್ಟ್ 2 ಆ್ಯಂಡ್ ಪಾರ್ಟ್ 3. ಹಾಗೆ ನಾನು ಏನು ಮಾಡಿದ್ದೀನಿ, ಡಿವೈಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ಪಾರ್ಟ್ 1ಅಲ್ಲಿ ಫಸ್ಟ್ ಪಾರ್ಟ್ 1ನ ಕವರ್ ಮಾಡ್ಕೊಳ್ಳೋಣ. ಪಾಸಿಟಿವ್ ಟರ್ಮಿನಲಿಂದ ಈ ಒಂದು ಕನೆಕ್ಷನ್ ಯಾವುದಕ್ಕೆ ಹೋಗ್ತದೆ ಅಂದರೆ ರಿಯೋಸ್ಟ್ಯಾಟ್ಗೆ ಹೋಗ್ತಾ ಇದೆ. ಆ್ಯಂಡ್ ಒನ್ಸ್ ಅಗೇನ್ ರಿಯೋಸ್ಟ್ಯಾಟಲ್ಲಿ ಸಿ 1 ಎಂಡ್, 2 ಎಂಡ್ ಆ್ಯಂಡ್ 3 ಎಂಡ್ಸ್, 3 ಎಂಡ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ರಿಯೋಸ್ಟ್ಯಾಟಲ್ಲಿ ಸಿ ದಿಸ್ ಇಸ್ ದ ಅಪ್ಪರ್ ಎಂಡ್, ದೀಸ್ 2 ಆರ್ ದ ಲೋವರ್ ಎಂಡ್ಸ್. ಆಯ್ತಾ? ಸೊ ಬ್ಯಾಟ್ರಿ ಪಾಸಿಟಿವ್ ಬರ್ತಿರೋದು ಲೋವರ್ ಎಂಡಿಗೆ. ಲೋವರ್ ಎಂಡಿನ ಯಾವುದಾದ್ರೂ ಒಂದು ಕನೆಕ್ಷನ್, ಐದರ್ ಯು ಕನೆಕ್ಟ್ ಫಾರ್ ದಿಸ್ ಕನೆಕ್ಷನ್, ದಿಸ್ ಎಂಡ್ ಆರ್ ದಿಸ್ ಎಂಡ್, ಯಾವುದಾದ್ರೂ ಒಂದು ಟರ್ಮಿನಲ್ಗೆ ನೀವೇನು ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು. ಸೊ ಬ್ಯಾಟ್ರಿ ಯಾವುದರಿಂದ ಹೋಗ್ತದೆ, ಪಾಸಿಟಿವ್ ಇಂದ. ಸಿ ವಿ ಹ್ಯಾವ್ ದ ಬ್ಯಾಟ್ರಿ ಪಾಸಿಟಿವ್ ಹಿಯರ್. ಓಕೆ, ಸೊ ಬ್ಯಾಟ್ರಿ ಪಾಸಿಟಿವ್ ಕನೆಕ್ಷನ್ ಇದೆ. ಒಂದು ಕನೆಕ್ಷನನ್ನು ನಾನು ಏನು ಮಾಡ್ತೀನಿ ಅಂದರೆ ರಿಯೋಸ್ಟ್ಯಾಟಿನ 1 ಎಂಡಿಗೆ ಕೊಡ್ತೀನಿ. ಓಕೆ, ಎಸ್. ಈ ಪಾರ್ಟು ಮುಗೀತು, ಈ ಪಾರ್ಟು ಮತ್ತು ಈ ಪಾರ್ಟ್ ಮುಗೀತು. ಓಕೆ, ರಿಯೋಸ್ಟ್ಯಾಟಿನ ಅನದರ್ ಎಂಡ್. ಓಕೆ, ಅಪ್ಪರ್ ಎಂಡ್ ಹೇಗೆ ಸರ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವ ಒಂದು ಕನೆಕ್ಷನ್ ಆರೋ ಮಾರ್ಕ್ ಬಂದಿರುತ್ತೋ, ಸೊ ಎಲ್ಲಿಂದ ಬಂದಿದೆ, ಇಲ್ಲಿ ರೆಸಿಸ್ಟೆನ್ಸ್ ಬಾಕ್ಸ್ ಇಂದ ಆರೋ ಮಾರ್ಕ್ ಬಂದಿದೆ. ಸೊ ಹಾಗಾಗಿ ಈ ಒಂದು ಕನೆಕ್ಷನ್, ರೆಸಿಸ್ಟೆನ್ಸ್ ಬಾಕ್ಸ್ ಇಂದ ಬರುವಂತಹ ಕನೆಕ್ಷನ್ ಯಾವ್ದಾಗಿರ್ಬೇಕು, ಅಪ್ಪರ್ ಎಂಡಿಗೆ ಕನೆಕ್ಟ್ ಆಗಿರಬೇಕು. ಸೊ ಬಟ್ ನಾನು ಇಲ್ಲಿ ಈ ಪಾರ್ಟ್ ತಗೊಂಡು ನೆಕ್ಸ್ಟ್ ರಿಯೋಸ್ಟ್ಯಾಟ್ ಇಂದ ಸ್ವಿಚ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ರಿಯೋಸ್ಟ್ಯಾಟಿನ ಅನದರ್ ಎಂಡ್ ಅಂದ್ರೆ ಈ ಕನೆಕ್ಷನ್, ರಿಯೋಸ್ಟ್ಯಾಟಿನ ಅನದರ್ ಎಂಡ್ ಯಾವುದು ಕೊಡ್ಬೇಕು, ನಾವು ಸ್ವಿಚ್ಚಿನ ಒಂದು ಕನೆಕ್ಷನ್ ಕೊಡಬೇಕು. ಸೊ ವಿ ಹ್ಯಾವ್ ಎ ಸ್ವಿಚ್ ಹಿಯರ್. ಸ್ವಿಚ್ಚಿನ ಒಂದು ಕನೆಕ್ಷನ್ ಇಲ್ಲಿದೆ, ಅದು ರಿಯೋಸ್ಟ್ಯಾಟಿನ ಅನದರ್ ಎಂಡಿಗೆ ಕೊಡ್ತೀನಿ. ಓಕೆ, ರಿಯೋಸ್ಟ್ಯಾಟಿನ ಅನದರ್ ಎಂಡ್ ಆಯಿತು. ಸೊ ಹಾಗಾಗಿ ಈ ಕನೆಕ್ಷನ್ ಮುಗೀತು. ನೆಕ್ಸ್ಟ್ ಅನದರ್ ಎಂಡ್ ಎಲ್ಲಿಗೆ ಬಂದಿದೆ, ಸ್ವಿಚ್ಚಿಗೆ ಬಂದಿದೆ. ಸ್ವಿಚ್ಚಿಂದ ಯಾವುದಕ್ಕೆ ಹೋಗಬೇಕು, ಬ್ಯಾಟ್ರಿಯ ನೆಗೆಟಿವ್ ಕನೆಕ್ಷನ್ಗೆ ಹೋಗಬೇಕು. ಓಕೆ, ಸೊ ಬ್ಯಾಟ್ರಿ ನೆಗೆಟಿವ್ಗೆ ಬರಬೇಕು. ಸೊ ಎಸ್, ಸ್ವಿಚ್ಚಿನ ಅನದರ್ ಎಂಡು ಬ್ಯಾಟ್ರಿ ನೆಗೆಟಿವ್ಗೆ. ಓಕೆ, ಎಸ್. ಸೊ ಈಗ ಅಪ್ಪರ್ ಪಾರ್ಟ್ ಏನಿದೆ, ಫಸ್ಟ್ ಪಾರ್ಟು ಕಂಪ್ಲೀಟ್ ಆಗಿ ಕವರ್ ಆಗಿದೆ, ಹೌದಾ? ಎಸ್. ಸೊ ನೆಕ್ಸ್ಟ್ ಯಾವುದು ಕೊಡೋಣ, ಮತ್ತೆ ಬ್ಯಾಟ್ರಿ ಪಾಸಿಟಿವ್ ಇಂದಾನೆ ಬರೋಣ. ಬ್ಯಾಟ್ರಿ ಪಾಸಿಟಿವ್ ಇಂದ ಯಾವ ಕನೆಕ್ಷನ್ ರಿಯೋಸ್ಟ್ಯಾಟ್ 1 ಎಂಡಿಗೆ ಹೋಗಿದೆಯೋ ಅದೇ ಕನೆಕ್ಷನ್ ಇಂದ ಗ್ಯಾಲ್ವನೋಮೀಟರಿನ 1 ಎಂಡಿಗೆ ಬರ್ತಾ ಇದೆ. ಗ್ಯಾಲ್ವನೋಮೀಟರ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಏನು ಇರೋದಿಲ್ಲ, ಲಾಸ್ಟ್ ಟೈಮ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಟರ್ಮಿನಲ್ನ ಚೇಂಜ್ ಮಾಡಿದ್ರೆ ಸಿ ಗ್ಯಾಲ್ವನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ 2 ಸೈಡು ಇದೆ. ದಟ್ ಮೀನ್ಸ್ ರೀಡಿಂಗ್ಸು 2 ಕಡೆನೂ ತಗೋಬಹುದು. ಸೊ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡು. ಈ ಒಂದು ಏನೋ ಕನೆಕ್ಷನ್ ಅನ್ನು ಅಕಸ್ಮಾತ್ ಪಾಸಿಟಿವ್ ಇಂದ ನೆಗೆಟಿವ್, ನೆಗೆಟಿವ್ ಇಂದ ಪಾಸಿಟಿವ್ಗೆ ಇಂಟರ್ಚೇಂಜ್ ಮಾಡಿದ್ರೆ ಡಿಫ್ಲೆಕ್ಷನ್ ಆಪೋಸಿಟ್ ಅಲ್ಲಿ ತೋರಿಸುತ್ತೆ ಅಷ್ಟೇ. ಓಕೆ, ಎಸ್. ಸೊ ನಮಗೀಗ ಯಾವುದು ಬ್ಯಾಟ್ರಿ ಪಾಸಿಟಿವ್ ಇಂದ ಒನ್ ಮೋರ್ ಕನೆಕ್ಷನ್ ಯಾವುದಕ್ಕೆ ಹೋಗ್ತದೆ, ಗ್ಯಾಲ್ವನೋಮೀಟರ್ನ 1 ಎಂಡಿಗೆ. ಸೊ ಬ್ಯಾಟ್ರಿ ಪಾಸಿಟಿವ್ ಇಂದ ಮತ್ತೊಂದು ಕನೆಕ್ಷನ್ ತಗೊಳ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋ ನೋಡುವಾಗ ಇನ್ ಬಿಟ್ವೀನ್ ಏನಾದರೂ ನೀವು ವಿಡಿಯೋ ನೋಡ್ಬಿಟ್ರೆ, ದಟ್ ಮೀನ್ಸ್ ಸರ್ಕ್ಯೂಟ್ ಎಲ್ಲರ ಬಿಲ್ಡ್ ಮಾಡುವ ಮಧ್ಯದಲ್ಲಿ ನೋಡಿದ್ರೆ ಮತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ. ಸ್ಟಾರ್ಟಿಂಗ್ ಇಂದ ನೋಡ್ತಾ ಬನ್ನಿ. ಅದಾದ್ಮೇಲೆ ಸರ್ಕ್ಯೂಟ್ ಎಲ್ಲ ಬಿಲ್ಡ್ ಮಾಡಾದ್ಮೇಲೆ ಕನೆಕ್ಷನ್ ನೋಡಿದ್ರೆ ನಿಮಗೇನು ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಸರ್ಕ್ಯೂಟ್ ಇರೋದೇ ಆ ಥರ.
ಸೊ ಈ ಹೋಲ್ ನಿಮ್ಮ ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ಸ್ ಏನೆಲ್ಲ ಇದೆ ಸೆಕೆಂಡ್ ಪಿ ಯು ಸಿನಲ್ಲಿ, ಅದರಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟಿನ ಸರ್ಕ್ಯೂಟ್ ಕನೆಕ್ಷನ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಕಂಪ್ಯಾರಿಟಿವ್ ಟು ಅದರ್ ಕನೆಕ್ಷನ್ಸ್. ಓಕೆ, ಎಸ್. ಸೊ ಬ್ಯಾಟ್ರಿಯ ಪಾಸಿಟಿವ್ನ ಇನ್ನೊಂದು ಎಂಡ್, ಪಾಸಿಟಿವ್ ಟರ್ಮಿನಲ್ ಇನ್ನೊಂದು ಯಾವುದಕ್ಕೆ ಹೋಗ್ತದೆ, ಗ್ಯಾಲ್ವನೋಮೀಟರ್ಗೆ ಹೋಗ್ತಾ ಇದೆ. ಸೊ ಕನೆಕ್ಟ್ ಮಾಡ್ತೀನಿ. ಓಕೆ, ಎಸ್. ಸೊ ಓಕೆ, ಈ ಕನೆಕ್ಷನ್ ಆಯ್ತು, ಇಲ್ಲಿಂದ ಈಗ ಬಂದು ಈ ಒಂದು ಕನೆಕ್ಷನ್ ಆಯ್ತು. ಸೊ ಈಗ ಗ್ಯಾಲ್ವನೋಮೀಟರ್ ಅನದರ್ ಎಂಡ್. ಓಕೆ, ಸೊ ಆ ಕನೆಕ್ಷನ್ ಯಾವುದಕ್ಕೆ ಹೋಗ್ತಿದೆ, ರೆಸಿಸ್ಟೆನ್ಸ್ ಬಾಕ್ಸಿನ ಒಂದು ಎಂಡಿಗೆ ಹೋಗ್ತಾ ಇದೆ. ರೆಸಿಸ್ಟೆನ್ಸ್ ಬಾಕ್ಸ್ ಇಂದ ಇಲ್ಲಿದೆ. ಸೊ ವೈರ್ಸ್ನ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ರೆಸಿಸ್ಟೆನ್ಸ್ ಬಾಕ್ಸಿನ ಒಂದು ಎಂಡು, ಓಕೆ, ಯಾವುದಕ್ಕೆ ಹೋಗ್ತಾ ಇದೆ, ದಟ್ ಮೀನ್ಸ್ ಗ್ಯಾಲ್ವನೋಮೀಟರ್ನ ಅನದರ್ ಎಂಡು ರೆಸಿಸ್ಟೆನ್ಸ್ ಬಾಕ್ಸಿನ ಒಂದು ಕನೆಕ್ಷನ್ಗೆ ಹೋಗ್ತಾ ಇದೆ. ಸೊ ಎಸ್, ಯಾವ ಕನೆಕ್ಷನ್ ಆಯಿತು, ಈ ಕನೆಕ್ಷನ್ ಮುಗೀತು. ನಾವು ಈಗ ರೆಸಿಸ್ಟೆನ್ಸ್ ಬಾಕ್ಸಿನ ಅನದರ್ ಎಂಡ್, ಓಕೆ, ಸೊ ದಟ್ ಮೀನ್ಸ್ ದಿಸ್ ಎಂಡ್ ಯಾವುದಕ್ಕೆ ಹೋಗ್ತಾ ಇದೆ, ರೆಸಿಸ್ಟೆನ್ಸ್ ಬಾಕ್ಸಿನ ಅನದರ್ ಎಂಡು, ಓಕೆ, ರಿಯೋಸ್ಟಾಟಿನ ಅಪ್ಪರ್ ಟರ್ಮಿನಲ್ಗೆ ಹೋಗ್ತಾ ಇದೆ, ಅಂದರೆ ಅಪ್ಪರ್ ಒಂದು ಎಂಡಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ರಿಯೋಸ್ಟಾಟಿನ ಅನದರ್ ಎಂಡ್, ಸೊ ನಾಟ್ ರಿಯೋಸ್ಟಾಟ್, ದ ರೆಸಿಸ್ಟೆನ್ಸ್ ಬಾಕ್ಸಿನ ಅನದರ್ ಎಂಡು ರಿಯೋಸ್ಟಾಟಿನ ಅಪ್ಪರ್ ಎಂಡಿಗೆ ಹೋಗ್ತಾ ಇದೆ. ಸೊ ಅಪ್ಪರ್ ಎಂಡಿಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಎಸ್. ಸೊ ಈ ಕನೆಕ್ಷನ್ ಮುಗೀತು, ಮತ್ತೆ ಈ ಕನೆಕ್ಷನ್ ಮುಗೀತು. ಓಕೆ, ಸೊ ಈಗ ಮತ್ತೆ ಬ್ಯಾಟ್ರಿ ಪಾಸಿಟಿವ್ ಇಂದನಾದ್ರೂ ಬರ್ಬೋದು ಮತ್ತೊಂದು ಕನೆಕ್ಷನ್ ಮಾಡೋದಕ್ಕೆ, ಇಲ್ಲ ರಿಯೋಸ್ಟಾಟ್ ಇಂದ ಏನಿದೆ ಅದರಿಂದ ಅನದರ್ ಕನೆಕ್ಷನ್, ಯಾಕಂದ್ರೆ ಈ ಪಾರ್ಟು ಮುಗೀತು, ಈ ಪಾರ್ಟು ಮುಗೀತು. ಓಕೆ, ಸೊ ಈ ಪಾರ್ಟ್ ಮುಗೀತು. ನಾವು ನಮಗೆ ಯಾವುದು ಉಳಿದಿರೋದು ಈ ಪಾರ್ಟ್ ಇಲ್ಲ, ಇಲ್ಲಿಂದನೇ ಕಂಟಿನ್ಯೂಷನ್ ಮಾಡ್ಕೋಬಹುದು, ಇಲ್ಲ ಬ್ಯಾಟ್ರಿಯಿಂದನೇ ಬರ್ಬೋದು. ಓಕೆ, ಸೊ ವಿಚ್ ಎವರ್ ಇಟ್ ಈಸ್ ಪಾಸಿಬಲ್, ಈಸಿ ಅನ್ಸುತ್ತೆ, ನೀವು ಅದನ್ನೇ ತಗೊಳ್ಳಿ. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ರಿಯೋಸ್ಟಾಟಿನ ಅನದರ್ ಎಂಡಿನ, ಸಾರಿ ನಾಟ್ ರಿಯೋಸ್ಟಾಟ್, ಇಟ್ ಈಸ್ ರೆಸಿಸ್ಟೆನ್ಸ್ ಬಾಕ್ಸಿನ ಅನದರ್ ಎಂಡಿಂದ ಯಾವುದಕ್ಕೆ ಬರ್ತಾ ಇದೆ, ಓಕೆ, ಸೊ ವೋಲ್ಟ್ ಮೀಟರ್ನ ನೆಗೆಟಿವ್ ಎಂಡಿಗೆ ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ರೆಸಿಸ್ಟೆನ್ಸ್ ಬಾಕ್ಸಿನ ಎಂಡ್, ಯಾವ ಎಂಡು ರಿಯೋಸ್ಟಾಟಿನ ಅಪ್ಪರ್ ಪಾರ್ಟಿಗೆ ಹೋಗ್ತಿದೆಯೋ, ಅಪ್ಪರ್ ಪಾರ್ಟಿಗೆ ಹೋಗ್ತಿದೆಯೋ ಅದೇ ಎಂಡನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮತ್ತೆ ವೋಲ್ಟ್ ಮೀಟರ್ನ ನೆಗೆಟಿವ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸಿ ಹಿಯರ್ ವಿ ಹ್ಯಾವ್ ದ ವೋಲ್ಟ್ ಮೀಟರ್. ಸೊ ಹಾಗಿದ್ರೆ ಈ ಕನೆಕ್ಷನ್ ಮುಗೀತು. ನೆಕ್ಸ್ಟ್ ವೋಲ್ಟ್ ಮೀಟರ್ನ ಪಾಸಿಟಿವ್ ಯಾವುದಕ್ಕೆ ಹೋಗ್ತಾ ಇದೆ, ಸೀದಾ ಬ್ಯಾಟ್ರಿಯ ಪಾಸಿಟಿವ್ಗೆ ಹೋಗ್ತಾ ಇದೆ. ಸೊ ಬ್ಯಾಟ್ರಿ ಪಾಸಿಟಿವ್ಗೆ ಹೋಗ್ತಾ ಇರೋದ್ರಿಂದ ಇನ್ ಟರ್ನ್ ಅದು ಗ್ಯಾಲ್ವನೋಮೀಟರ್ಗೂ ಕನೆಕ್ಟ್ ಆಗಿದೆ, ಮತ್ತೆ ರಿಯೋಸ್ಟಾಟಿನ ಲೋವರ್ ಎಂಡ್ಗೂ ಕನೆಕ್ಟ್ ಆಗಿದೆ. ಸೊ ಈಗ ಬ್ಯಾಟ್ರಿ ಪಾಸಿಟಿವ್ ಆಲ್ರೆಡಿ ನಿಮಗೆ ರಿಯೋಸ್ಟಾಟಿಗೂ ಹೋಗಿದೆ ಮತ್ತೆ ಗ್ಯಾಲ್ವನೋಮೀಟರ್ಗೂ ಹೋಗಿರೋದ್ರಿಂದ ನೀವು ಪಾಸಿಟಿವ್ನ ತಗೊಂಡೋಗಿ ಡೈರೆಕ್ಟ್ ಆಗಿ ಯಾವುದು ಕನೆಕ್ಟ್ ಮಾಡಿ, ವೋಲ್ಟ್ ಮೀಟರ್ನ ಪಾಸಿಟಿವ್ನ ಡೈರೆಕ್ಟ್ ಆಗಿ ತಗೊಂಡೋಗಿ ಬ್ಯಾಟ್ರಿಯ ಪಾಸಿಟಿವ್ಗೆ ಕನೆಕ್ಟ್ ಮಾಡಿ. ಓಕೆ, ಸೊ ಬ್ಯಾಟ್ರಿಯ ಪಾಸಿಟಿವ್ ನೋಡಿ, ಇಲ್ಲಿ ಒನ್ ಮೋರ್ ಕನೆಕ್ಷನ್ ಇದೆ. ಸಿ ಹಿಯರ್ ಇಲ್ಲಿದೆ ಬ್ಯಾಟ್ರಿಯ ಪಾಸಿಟಿವ್. ಓಕೆ, ಸೊ ಯು ಕ್ಯಾನ್ ಹಿಯರ್ ಅಬ್ಸರ್ವ್ 3 ಕನೆಕ್ಷನ್ ಹೋಗಿರೋದ್ರಿಂದ 3 ವೈರ್ಸ್ ತಗೊಂಡಿದ್ದೀನಿ. ಇನ್ನೊಂದು ವೈರು ಹಾಗೆ ಉಳಿಸ್ಕೊಂಡಿದ್ದೀನಿ. ಆ ಉಳಿಸ್ಕೊಂಡಿರೋ ವೈರು ಯಾವುದಕ್ಕೆ ಹೋಗುತ್ತೆ, ಈಗ ವೋಲ್ಟ್ ಮೀಟರ್ನ ಪಾಸಿಟಿವ್. ಓಕೆ, ಎಸ್. ಸೊ ಹಾಗಿದ್ರೆ ಈ ಪಾರ್ಟು ಮುಗೀತು. ಓಕೆ, ಸೊ ಸರ್ಕ್ಯೂಟ್ ಈಗ ಕ್ಲಿಯರ್ ಆಗಿ ಬಿಲ್ಡ್ ಆಗಿದೆ. ಓಕೆ, ಸೊ ಸರ್ಕ್ಯೂಟ್ ಬಿಲ್ಡ್ ಆಗಿದೆ. ಸ್ವಿಚ್ನ ಆನ್ ಮಾಡೋದು ಬೇಡ, ಬ್ಯಾಟ್ರಿಯ ಒಂದು ಕನೆಕ್ಷನ್ ಏನಿದೆ ಅದನ್ನು ನಾವು ಆಫ್ ಮಾಡ್ಕೊಂಡು ಇಟ್ಕೊಂಡಿರೋಣ. ಓಕೆ, ಸೊ ಒನ್ಸ್ ನಾವು ಥಿಯರಿ ಪಾರ್ಟನ್ನು ಕವರ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ವಾಪಸ್ ಬಂದಾಗ ವಿ ವಿಲ್ ಸ್ವಿಚ್ ಆನ್ ದ ಬ್ಯಾಟ್ರಿ ಆ್ಯಂಡ್ ವಿ ವಿಲ್ ಸ್ವಿಚ್ ಆನ್ ದ ಕೀ ಆಲ್ಸೋ, ಆ್ಯಂಡ್ ರೀಡಿಂಗ್ಸ್ನ ಅಥವಾ ಕ್ರಾಸ್ ವೆರಿಫೈ ಮಾಡುವಂಥ ಮೆಥಡ್, ಓಕೆ, ಪ್ರಾಸೆಸ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಓಕೆ, ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಣ. ಸಿ ಬ್ಯಾಟ್ರಿ ಪಾಸಿಟಿವ್ ಇಂದ 3 ಕನೆಕ್ಷನ್ ಹೋಗಿದೆ. ಎಸ್, ಬ್ಯಾಟ್ರಿ ಪಾಸಿಟಿವ್ ಇಂದ 3 ಕನೆಕ್ಷನ್ ಬಂದಿದೆ ಇಲ್ಲಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ 1 2 3. ಒಂದು ಕನೆಕ್ಷನ್ ಎಲ್ಲಿಗೆ ಹೋಗಿದೆ, ರಿಯೋಸ್ಟಾಟಿನ ಒಂದು ಎಂಡಿಗೆ. ರಿಯೋಸ್ಟಾಟಿನ ಒಂದು ಎಂಡಿಗೆ ಅಂತ ಹೇಳಿದ್ರೆ ಹಿಯರ್. ಓಕೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಸೊ ಎಲ್ಲ ಇಂಟರ್ಲಿಂಕ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಕನ್ಫ್ಯೂಷನ್ ಆಗ್ಬೋದು. ರಿಯೋಸ್ಟಾಟಿನ ಒಂದು ಎಂಡಿಗೆ ಹೋಗಿದೆ. ರಿಯೋಸ್ಟಾಟಿನ ಅನದರ್ ಎಂಡ್ ಯಾವುದಕ್ಕೆ ಬಂದಿದೆ, ಸ್ವಿಚ್ಗೆ ಬಂದಿದೆ. ಸ್ವಿಚ್ನ ಅನದರ್ ಎಂಡ್ ಯಾವುದಕ್ಕೆ ಹೋಗಿದೆ, ಬ್ಯಾಟ್ರಿಯ ನೆಗೆಟಿವ್ಗೆ ಬಂದಿದೆ. ಎಸ್, ಕರೆಕ್ಟ್. ಒಂದು ಪಾರ್ಟ್ ಮುಗಿತು. ನೆಕ್ಸ್ಟ್ ಪಾರ್ಟ್ ಬ್ಯಾಟ್ರಿ ಪಾಸಿಟಿವ್ ಒನ್ಸ್ ಅಗೇನ್ ಗ್ಯಾಲ್ವನೋಮೀಟರ್ಗೆ ಹೋಗಿದೆ. ಸೊ ಬ್ಯಾಟ್ರಿ ಪಾಸಿಟಿವ್, ಎಸ್, ಇಲ್ಲಿ ನೋಡಿ, ಬ್ಯಾಟ್ರಿ ಪಾಸಿಟಿವ್ ಒಂದು ಕನೆಕ್ಷನ್ ಯಾವುದಕ್ಕೆ ಹೋಗಿದೆ, ಗ್ಯಾಲ್ವನೋಮೀಟರ್ಗೆ. ಗ್ಯಾಲ್ವನೋಮೀಟರ್ನ ಅನದರ್ ಕನೆಕ್ಷನ್ ಯಾವುದಕ್ಕೆ ಹೋಗಿದೆ, ರೆಸಿಸ್ಟೆನ್ಸ್ ಬಾಕ್ಸಿನ ಒಂದು ಕನೆಕ್ಷನ್. ರೆಸಿಸ್ಟೆನ್ಸ್ ಬಾಕ್ಸಿಂದ 2 ಕನೆಕ್ಷನ್ ಬಂದಿದೆ. ಒಂದು ವೋಲ್ಟ್ ಮೀಟರ್ಗೆ ಬಂದಿದೆ, ವೋಲ್ಟ್ ಮೀಟರ್ ನೆಗೆಟಿವ್ಗೆ. ಇನ್ನೊಂದು ರಿಯೋಸ್ಟಾಟಿನ ಅಪ್ಪರ್ ಎಂಡಿಗೆ ಹೋಗಿದೆ. ಓಕೆ, ಸೊ ನೆಕ್ಸ್ಟ್ ವೋಲ್ಟ್ ಮೀಟರ್ ಇಂದ ಪಾಸಿಟಿವ್ ಇಂದ ಬ್ಯಾಟ್ರಿ ಪಾಸಿಟಿವ್ಗೆ ಮತ್ತೊಂದು ಕನೆಕ್ಷನ್ ಹೋಗಿದೆ. ಸೊ ಹಾಗಾಗಿ ಕ್ರಾಸ್ ವೆರಿಫೈ ಅಂದ್ರೆ ದ ಸರ್ಕ್ಯೂಟ್ ಬಿಲ್ಡ್ ಮಾಡೋದು ಕರೆಕ್ಟ್ ಅಲ್ವಾ ಅಂತ ಕ್ರಾಸ್ ವೆರಿಫೈ ಮಾಡಿದ್ವಿ. ಅಂಡ್ ಓಕೆ, ಸೊ ಆಸ್ ಆಫ್ ನೌ ದ ಸರ್ಕ್ಯೂಟ್ ಇಸ್ ಕರೆಕ್ಟ್ ಅನ್ನೋದು ಗೊತ್ತಾಯ್ತು. ಈಗ ಥಿಯರಿಟಿಕಲ್ ಪಾರ್ಟ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಥಿಯರಿಟಿಕಲ್ ಪಾರ್ಟ್ನ ಡಿಸ್ಕಸ್ ಆದ್ಮೇಲೆ ಮತ್ತೆ ಈ ರೀಡಿಂಗ್ಸ್ ಹೇಗೆ ತಗೊಳ್ಳೋದು ಅಥವಾ ವೆರಿಫಿಕೇಶನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಈ ಒಂದು ವಿಡಿಯೋನ ಎಂಡ್ವರೆಗೂ ನೀವು ಗಮನ ಇಟ್ಟು ಕೇಳಿ. ಓಕೆ, ಸೊ ಯಾಕಂದ್ರೆ ಥಿಯರಿ ಪಾರ್ಟ್ ಅರ್ಥ ಆಯಿತು ಅಂದರೆ ನೀವು ವೈವಾ ಕ್ವಶನ್ಸ್ಗೆ ಸ್ವಲ್ಪ ಏನು ಮಾಡ್ಬೋದು, ಬೋಲ್ಡ್ ಆಗಿ ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ಓಕೆ, ಎಸ್, ನೌ ಲೆಟ್ಸ್ ಗೋ ಟು ಥಿಯರಿ ಪಾರ್ಟ್.
ಎಸ್. ಸೊ ನಾವೀಗ ಕಂಪ್ಲೀಟ್ ಸರ್ಕ್ಯೂಟ್ನ ಬಿಲ್ಡ್ ಮಾಡಿದ್ದೀವಿ. ಸೊ ಸರ್ಕ್ಯೂಟ್ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ದೀರಾ? ಓಕೆ. ಸೊ ನಾವು ಥಿಯರಿ ಪಾರ್ಟ್ನ ಬೇಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ. ಎಸ್. ಸೊ ವಿ ನೋ ದಟ್ ದ ಏಮ್ ಆಫ್ ದ ವೋಲ್ಟ್ಮೀಟರ್ ಇಸ್ ಟು ಕನ್ವರ್ಟ್ ದ ಗಿವನ್ ಗ್ಯಾಲ್ವನೋಮೀಟರ್ ಇಂಟು ಎ ವೋಲ್ಟ್ಮೀಟರ್ ಆಫ್ ಡಿಸೈರ್ಡ್ ರೇಂಜ್ 0 to 3 ವೋಲ್ಟ್, ಅಂದರೆ ಮ್ಯಾಕ್ಸಿಮಮ್ 3 ವೋಲ್ಟ್ ತನಕ ನಾವು ಮೆಷರ್ ಮಾಡೋ ರೀತಿ ಕನ್ವರ್ಟ್ ಮಾಡ್ಕೋಬೇಕು. ಆ್ಯಂಡ್ ವೆರಿಫಿಕೇಶನ್. ಓಕೆ. ಸೊ ಕ್ರಾಸ್ ವೆರಿಫೈಯಿಂಗ್ ದ ಸೇಮ್. ಅದಕ್ಕೆ ಬೇಕಾಗಿರೋ ಆಪರೇಟರ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಒನ್ ಈಸ್ ವಾಟ್? ಓಕೆ. ಸೊ ಬ್ಯಾಟ್ರಿ. ಓಕೆ. ಎಸ್. ಸೊ ಬ್ಯಾಟ್ರಿ ನಾನು ಆಗಲೇ ಹೇಳ್ದಂಗೆ ನಾವು ಯೂಸ್ ಮಾಡ್ತಿರೋ ಬ್ಯಾಟ್ರಿನೂ ಕೂಡ ರೇಂಜ್ ಎಷ್ಟಿದೆ? 0 ವೋಲ್ಟಿಂದ 12 ವೋಲ್ಟ್ ಇದೆ. ನಮಗೆ ಮ್ಯಾಕ್ಸಿಮಮ್ 3 ವೋಲ್ಟ್ ಬರಬೇಕಾಗಿರೋದ್ರಿಂದ ಸೊ ನಾನೇನು ಮಾಡ್ತೀನಿ, ಅಪ್ ಟು 4 ವೋಲ್ಟಲ್ಲಿ 4 ವೋಲ್ಟ್ ತನಕ ನಾನು ಔಟ್ಪುಟ್ ವೋಲ್ಟೇಜ್ನ ತಗೊಳ್ತೀನಿ. ಅಂದರೆ ಬ್ಯಾಟ್ರಿಯಿಂದ ನಾನು ಔಟ್ಪುಟ್ ವೋಲ್ಟೇಜ್ನ ಅಪ್ ಟು 4 ವೋಲ್ಟ್ಸ್ ತನಕ ತಗೊಳ್ತೀನಿ. ಬಟ್ ಅಲ್ಲಿ ಗ್ಯಾಲ್ವನೋಮೀಟರ್ಗೆ ಯುಟಿಲೈಸ್ ಆಗುವಂತಹ ವೋಲ್ಟೇಜ್ ಎಷ್ಟು? ಮ್ಯಾಕ್ಸಿಮಮ್ 3 ವೋಲ್ಟ್ಸ್. ಓಕೆನಾ? ಎಸ್. ಸೊ ನೆಕ್ಸ್ಟ್ ಬಂದು ವಿ ಹ್ಯಾವ್ ದ ರೆಸಿಸ್ಟೆನ್ಸ್ ಬಾಕ್ಸ್, ಹೈ ರೆಸಿಸ್ಟೆನ್ಸ್ ಬಾಕ್ಸ್. ಓಕೆ. ಸೊ ಎಸ್, ರೆಸಿಸ್ಟೆನ್ಸ್ ಬಾಕ್ಸ್. ರೆಸಿಸ್ಟೆನ್ಸ್ ಬಾಕ್ಸ್ನ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ, ಹಿಯರ್ ವಿ ಹ್ಯಾವ್ 1 ಓಮ್ ಟು, ಓಕೆ. ಸೊ 1 ಓಮ್ ಟು 10,000 ಓಮ್ ತನಕ ನನ್ನ ಹತ್ರ ಏನಿದೆ ರೆಸಿಸ್ಟೆನ್ಸ್ ಬಾಕ್ಸಿನ ರೇಂಜ್ ಇದೆ. ಓಕೆ. ಎಸ್. ಸೊ ಅದಾದಮೇಲೆ ಎಸ್, ವಿ ವಾಂಟ್ ಕೀ. ಓಕೆ. ಕೀ ಅಥವಾ ಸ್ವಿಚ್. ಆ್ಯಂಡ್ ವಿ ಹ್ಯಾವ್ ದ ರಿಯೋಸ್ಟ್ಯಾಟ್. ಸಿ, ಈ ರಿಯೋಸ್ಟ್ಯಾಟಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದ್ರೆ 3 ಡಿಫ್ರೆಂಟ್ ಪಾರ್ಟ್ಸ್ ಕಂಡು ಬರುತ್ತೆ. ಓಕೆ. ಸೊ 3 ಡಿಫ್ರೆಂಟ್ ಟರ್ಮಿನಲ್ಸ್ ಆರ್ 3 ಎಂಡ್ಸ್. ದಿಸ್ ಈಸ್ ಅಪ್ಪರ್ ಎಂಡ್. ಓಕೆ. ಸೊ ಅಪ್ಪರ್ ಎಂಡ್ ಆ್ಯಂಡ್ ದೀಸ್ 2 ಆರ್ ಲೋವರ್ ಎಂಡ್. ಓಕೆ. ಎಸ್. ಸಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹಿಯರ್ ಯು ಕ್ಯಾನ್ ಸಿ ದಟ್ ಒಂದು ಕನೆಕ್ಷನ್ ಇದೆ, ಅನದರ್ ಕನೆಕ್ಷನ್ ಇದೆ, ಆ್ಯಂಡ್ ಹಿಯರ್ ಒನ್ ಮೋರ್ ಕನೆಕ್ಷನ್ ಇದೆ. ಸೊ ದಿಸ್ ಒನ್ ಸೇಸ್ ದಟ್ ಅಪ್ಪರ್ ಎಂಡ್. ಸೊ ಅಂದರೆ ನಾವು ರೆಸಿಸ್ಟೆನ್ಸ್ ಬಾಕ್ಸ್ ಇಂದ ಈ ಎಂಡ್ ಅಪ್ಪರ್ ಎಂಡ್ಗೆ ತಗೊಬಂದು ಕನೆಕ್ಟ್ ಮಾಡಿದ್ವಿ ಕೂಡ. ಓಕೆ. ಬ್ಯಾಟ್ರಿ ಪಾಸಿಟಿವ್ ಒನ್ ಎಂಡ್ಗೆ ಕನೆಕ್ಟ್ ಮಾಡಿದ್ವಿ, ಆ್ಯಂಡ್ ದ ಅನದರ್ ಎಂಡ್ ಈಸ್ ಕನೆಕ್ಟೆಡ್ ಟು ದ ಕೀ. ಓಕೆ. ಸೊ ದೀಸ್ ತ್ರೀ ಆರ್ ದ ಎಂಡ್ಸ್. ಓಕೆ. ಎಸ್. ನೆಕ್ಸ್ಟ್ ಬರೋದಾದ್ರೆ ವಿ ಹ್ಯಾವ್ ದ ವೋಲ್ಟ್ ಮೀಟರ್. ಓಕೆ. ಸೊ ಎಸ್, ವೋಲ್ಟ್ ಮೀಟರ್ ಬಂದು ವೋಲ್ಟ್ ಮೀಟರ್ನ ರೇಂಜ್. ಓಕೆ. ಸೊ ವೋಲ್ಟ್ ಮೀಟರ್. ಓಕೆ. ವೋಲ್ಟ್ ಮೀಟರ್ ರೇಂಜ್ ಎಲ್ಲಿದೆ? 0 ಟು ಎಲ್ಲಿಂದ ಎಲ್ಲಿ ತನಕ ಇದೆ? 0 to 10 ವೋಲ್ಟ್ಸ್ ತನಕ ಇದೆ. ಯೂಶಲಿ ನಿಮಗೆ ಕೊಡುವಂತಹ ವೋಲ್ಟ್ ಮೀಟರ್ ಅಂದರೆ ಕಾಲೇಜಲ್ಲಿ ಕೆಲವೊಂದು ವೋಲ್ಟ್ ಮೀಟರ್ನ ರೇಂಜ್ ಡಿಫ್ರೆಂಟ್ ಇರುತ್ತೆ. ಕೆಲವೊಂದು ಕಡೆ ಏನಿರುತ್ತೆ ಅಂದರೆ 0 to 5 ವೋಲ್ಟ್ಸ್ ತನಕ ಇರುತ್ತೆ. ಆಯಿತಾ? ಸೊ ಆ ರೀತಿ ಡಿಫ್ರೆಂಟ್ ವೋಲ್ಟ್ ಮೀಟರ್ನ ರೇಂಜ್ ಇರುತ್ತೆ. ಓಕೆ. ಸೊ ಇಲ್ಲಿ ಯೂಸ್ ಮಾಡ್ತಿರೋದು 10 ವೋಲ್ಟ್ಸು. ಸಿ, ಹಾಗಿದ್ರೆ 0 ಇಂದ ಇಲ್ಲಿ ಫಸ್ಟ್ ಡಿವಿಷನ್ ಏನಿದೆ, ಫಸ್ಟ್ ವ್ಯಾಲ್ಯೂ ಏನಿದೆ 2 ಇದೆ. ಸೊ ಹಾಗಿದ್ರೆ ಅರ್ಧ ಅಂದ್ರೇನು? ದಿಸ್ ಇಸ್ 1 ವೋಲ್ಟ್, ದಿಸ್ ಇಸ್ 2 ವೋಲ್ಟ್, ದಿಸ್ ಇಸ್ 3 ವೋಲ್ಟ್. ಅಂದ್ರೆ ಅರ್ಥ, ನಾವು ಈ ಪಾಯಿಂಟರ್ ಏನಿದೆ ಅದು ಅಪ್ ಟು 3 ವೋಲ್ಟ್ಸ್ ತನಕ ಮಾತ್ರ ನಮಗೆ ಬರುವಂತಹ ಚಾನ್ಸಸ್ ಇದೆ. ಅದಕ್ಕಿಂತ ಜಾಸ್ತಿ ತಗೊಳ್ತಿಲ್ಲ. ಅದಕ್ಕಿಂತ ಜಾಸ್ತಿ ಹೋಗೋ ರೀತಿ ವಿ ಆರ್ ನಾಟ್ ಬಿಲ್ಡಿಂಗ್ ದ ಸರ್ಕ್ಯೂಟ್. ಓಕೆ. ಸೊ ಹಾಗಾಗಿ ಅಪ್ ಟು 3 ವೋಲ್ಟ್ಸ್ ತನಕ ಬರುತ್ತೆ. ಆ 3 ವೋಲ್ಟ್ಸ್ಗೆ ತಕ್ಕಂಗೆ ನಮಗೇನು ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ತೋರಿಸಬೇಕು. ಸೊ ವಿ ಹ್ಯಾವ್ ಗ್ಯಾಲ್ವನೋಮೀಟರ್ ಇಯರ್. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಇಸ್ ವಾಟ್? ಗ್ಯಾಲ್ವನೋಮೀಟರ್. ಸಿ, 2 ಗ್ಯಾಲ್ವನೋಮೀಟರ್ ಏನಕ್ಕೆ ಬರ್ಕೊಂಡಿದ್ದೀನಿ ಅಂದರೆ, ಓಕೆ. ಸೊ ಗ್ಯಾಲ್ವನೋಮೀಟರ್. ಓಕೆ. 2 ಗ್ಯಾಲ್ವನೋಮೀಟರ್ ಏನಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅಂದರೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್ ಅಲ್ಲಿ ಯೂಸ್ ಮಾಡಿದಂತಹ ಗ್ಯಾಲ್ವನೋಮೀಟರ್ ಇದು. ಆಯ್ತಾ? ನಾನು ಎಕ್ಸ್ಪೆರಿಮೆಂಟ್ ಮಾಡಿದಾಗಲೂ ಹೇಳಿದ್ದೆ, ಇಲ್ಲಿ ಯೂಸ್ ಮಾಡುವಂತಹ ಗ್ಯಾಲ್ವನೋಮೀಟರ್ಗೆ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂ ಇಲ್ಲ. ಓಕೆ. ಸೊ ದಟ್ ವ್ಯಾಲ್ಯೂ ವಿಲ್ ಗಿವ್ಸ್ ಅಸ್ ದ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್. ಆದರೆ ಈಗ ಈ ಒಂದು ಪ್ರೆಸೆಂಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸ್ ಮಾಡಿರುವಂತಹ ಗ್ಯಾಲ್ವನೋಮೀಟರ್ ಇದು. ಓಕೆ. ಸೊ ನಾನೇನು ರೈಟ್ ಮಾರ್ಕ್ ಹಾಕಿದ್ದೀನಿ, ಅದು ರಾಂಗ್ ಮಾರ್ಕ್ ಹಾಕಿರೋದು ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸ್ ಮಾಡಿದ್ವಿ. ಈ ಗ್ಯಾಲ್ವನೋಮೀಟರ್ ಅಲ್ಲಿ ಸಿ, ಯು ಹ್ಯಾವ್ ದಿಸ್ ವ್ಯಾಲ್ಯೂ 20 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್. ಅಂದ್ರೆ ಈ ಒಂದು 0 ಇಂದ ಒಂದು ಡಿವಿಷನ್ ಮೂವ್ ಆಗಬೇಕು ಅಂದ್ರೆ ಹೌ ಮಚ್ ಕರೆಂಟ್ ವಿ ಹ್ಯಾವ್ ಟು ಗಿವ್ 20 ಮೈಕ್ರೋ ಆಂಪಿಯರ್. 20 ಮೈಕ್ರೋ ಆಂಪಿಯರ್ ಕೊಟ್ಟರೆ, ಸೊ ಈ ಒಂದು 0 ಇಂದ ಐದರ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್, ದಟ್ ಡಿಪೆಂಡ್ಸ್ ಆನ್ ಯಾವ ಟರ್ಮಿನಲ್ ಕನೆಕ್ಟ್ ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗಿ ಡಿಫ್ಲೆಕ್ಷನ್ ತೋರಿಸುತ್ತೆ. ದಟ್ ಇಸ್ ವಾಟ್ ದ ಮೀನಿಂಗ್ ಆಫ್ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್. ಸೊ ಬೇರೆ ಬೇರೆ ಒಂದು ಗ್ಯಾಲ್ವನೋಮೀಟರ್ ಯೂಸ್ ಮಾಡಿದಾಗ ಅದರ ರೆಸಿಸ್ಟೆನ್ಸ್, ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಏನಾಗುತ್ತೆ? ಚೇಂಜ್ ಆಗುತ್ತೆ. ಇಲ್ಲಿ ನಾವು ತಗೊಳ್ಳುವಂತಹ ರೆಸಿಸ್ಟೆನ್ಸ್ ಆಫ್ ಗ್ಯಾಲ್ವನೋಮೀಟರ್ ವಿಚ್ ಇಸ್ ಜಿ. ಓಕೆ. ಈಸ್ ಯೂಶಲಿ ಏನು 100 ಓಮ್ ಆಗಿರುತ್ತೆ. ದಟ್ ಈಸ್ ಗಿವನ್. ಓಕೆ. ಸೊ ನಿಮಗೂ ಅಷ್ಟೇ ಈ ಒಂದು ವೋಲ್ಟ್ ಮೀಟರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್ ಅಲ್ಲಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಬಂದಿರುತ್ತೆ. ಮೇ ಬಿ 150 ಓಮ್ ಏನೋ ಬಂದಿದೆ ಅಂತ ಅನ್ಕೊಳ್ತೀನಿ. ಓಕೆ. ಸೊ 150 ಓಮ್ ಬಂದಿತ್ತು ಅಂದ್ರೆ ಇದರ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್ 12 or 13 ಮೈಕ್ರೋ ಆಂಪಿಯರ್ ಪರ್ ಡಿವಿಷನ್ ಬಂದಿತ್ತು ನಮಗೆ. ಓಕೆ. ಸೊ ದಟ್ ಡಿಪೆಂಡ್ಸ್ ಆನ್ ಡಿಫರೆಂಟ್ ಗ್ಯಾಲ್ವನೋಮೀಟರ್ಸ್. ಸೊ ಈಗ ನಾವು ಏನಕ್ಕೆ ಈ ಒಂದು ಗ್ಯಾಲ್ವನೋಮೀಟರ್ನ ಯೂಸ್ ಮಾಡ್ತಿದ್ದೀವಿ ಅಂದ್ರೆ, ಮೋಸ್ಟ್ ಆಫ್ ದ ಕಾಲೇಜಲ್ಲಿ ಯೂಸ್ ಮಾಡುವಂಥ ಗ್ಯಾಲ್ವನೋಮೀಟರ್ ಇದೆ. ಆಯ್ತಾ? ಸೊ ನೀವು ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ನೋಡುವಾಗ ನಿಮ್ಮ ಕಾಲೇಜಲ್ಲಿ ಇರುವಂತಹ ಗ್ಯಾಲ್ವನೋಮೀಟರ್ ಮತ್ತು ಇದು ಏನು ಡಿಫರ್ ಆಗಬಾರ್ದು, ಕನ್ಫ್ಯೂಷನ್ಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಓಕೆ. ಸೊ ಮೋಸ್ಟ್ ಆಫ್ ದ ಕಾಲೇಜಸ್ ಅಲ್ಲಿ ಯೂಸ್ ಮಾಡುವಂಥ ಗ್ಯಾಲ್ವನೋಮೀಟರ್ನ ನಾನು ಇಲ್ಲೂ ಕೂಡ ಯೂಸ್ ಮಾಡ್ತೀನಿ. ಓಕೆ. ಮಾಡಿದ್ದೀನಿ. ಎಸ್. ನೆಕ್ಸ್ಟ್ ಲೆಟ್ ಅಸ್ ಕಮ್ ಟು ದ ಅಬ್ಸರ್ವೇಷನ್ ಪಾರ್ಟ್. So observation part ಅಲ್ಲಿ, okay, so we have different data which will be given by the examiner. Okay. So ಅದರಲ್ಲಿ ಮೊದಲನೇದು ಯಾವುದು? ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲೋಮೀಟರ್. ಆಗಲೇ ಹೇಳ್ದಂಗೆ that value is what? 100 ohms. Figure of merit of galvanometer. So already it has been written on the galvanometer only, which is 20 microampere per division. Okay. Number of divisions on either side of the 0 of the galvanometer. So ಯಾವ್ದಾದ್ರು galvanometer ತಗೊಳ್ಳಿ, ಅದು 0 to 30 ಇರುತ್ತೆ. That also depends. ಆಯ್ತಾ? ಸೊ ನಾವು ಯಾವ ರೇಂಜ್ ತಗೊಳ್ತೀವಿ ಅದ್ರ ಮೇಲೆ. ಈಗಿರುವಂಥ 2 galvanometer ರೇಂಜ್ ಏನಿದೆ 0 to 30 divisions ತನಕ. ಸೊ ಹಾಗಾಗಿ I will take it as what? 30 divisions. Current required for producing the full scale deflection. ಇದು ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಇರುತ್ತೆ, ಅದರಲ್ಲೂ ಕೂಡ ಮಾಡ್ತೀವಿ. ಇಲ್ಲಿ ಎಷ್ಟು ಬೇಕಾಗುತ್ತೆ ಅಂದ್ರೆ, ಸೊ if I multiplied n into that means k, 20 into 30 ಅಂದ್ರೆ 600 into 10 to the power of micro ಅಂದ್ರೆ 10 to the power of -6. Okay. So maximum voltage to be measured, yes, it is ಅವರೇ ಕೊಟ್ಬಿಟ್ಟಿದ್ದಾರೆ 3 ವೋಲ್ಟ್ ಮೆಷರ್ ಮಾಡಬೇಕು ಅಂತ. ಸೊ ಹೆನ್ಸ್ ಇಟ್ ಇಸ್ 3 ವೋಲ್ಟ್ಸ್. ಕೆಲವೊಂದ್ಸಲ 1.5 ವೋಲ್ಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಥವಾ 2 ವೋಲ್ಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಆವಾಗ ಈ ಒಂದು ನೆಕ್ಸ್ಟ್ ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾದಲ್ಲಿ ವಿ ವ್ಯಾಲ್ಯೂನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು ಅಷ್ಟೇ. ಓಕೆ. ಎಸ್. ನೌ ಲೆಟ್ ಅಸ್ ಕಮ್ ಟು ದ ಒನ್ ಆಫ್ ದ ಇಂಪಾರ್ಟೆಂಟ್ ಮೇಜರ್ ನೋಟ್. ಏನು ಅಂತ ಹೇಳಿದ್ರೆ, ಸಿ, ನಾವು ಯೂಸ್ ಮಾಡುವಂತಹ ಗ್ಯಾಲ್ವನೋಮೀಟರ್ ಅಲ್ಲಿ, ಓಕೆ, ಡಿವಿಷನ್ಸ್ ಎಷ್ಟಿದೆ? 0 ಇಂದ 30 ಇದೆ.
ಆಯಿತಾ. 30 ಡಿವಿಷನ್ಸ್ ಇದೆ. ನಾವು ಯೂಸ್ ಮಾಡ್ತಿರುವಂತಹ ಯಾವುದು ವೋಲ್ಟ್ ಮೀಟರಲ್ಲಿ ಎಷ್ಟಿದೆ? ಓಕೆ, ಸೊ 0 to 10 ಇದೆ, ಬಟ್ ನಾವು ಯೂಸ್ ಮಾಡೋದು ಅಂದರೆ ರೇಂಜ್ ಬೇಕಾಗಿರೋದು 0 to 3 ವೋಲ್ಟ್. ಅಂದರೆ 0 to 3 ವೋಲ್ಟ್ನ 0 to 30 ಡಿವಿಷನ್ಸ್ಗೆ ಏನು ಮಾಡ್ಕೋಬೇಕು? ಈಕ್ವಿವೆಲೆಂಟ್ ಮಾಡ್ಕೋಬೇಕು. ಹೌದಾ? ಸೊ ಅಂದರೆ 3 ವೋಲ್ಟಿಗೆ ವಿ ಹ್ಯಾವ್ ಟು ಈಕ್ವೇಟ್ ಇಟ್ ಟು 30th ಡಿವಿಷನ್. 3 ವೋಲ್ಟಿಗೆ 30th ಡಿವಿಷನ್ ತೋರಿಸುತ್ತೆ. ಆಯಿತಾ. ದಟ್ ಮೀನ್ಸ್ ಇದರಲ್ಲಿ 3 ವೋಲ್ಟಿಗೆ ಬಂದು ನಿಲ್ತು ಅಂತ ಹೇಳಿದ್ರೆ ಐದರ್ ಇಟ್ ಹ್ಯಾಸ್ ಟು ರೀಚ್ ಹಿಯರ್ ಆರ್ ಇಟ್ ಹ್ಯಾಸ್ ಟು ರೀಚ್ ಹಿಯರ್. ಹೌದಾ? ಹಾಗಿದ್ರೆ 1 ವೋಲ್ಟಿಗೆ ಎಷ್ಟು ಡಿವಿಷನ್? ಓಕೆ, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಡಿವಿಷನ್? ಅಂದರೆ ಎಷ್ಟು ಡಿವಿಷನ್ ಮೂವ್ ಆಗಬೇಕು ಅಂದರೆ ಗ್ಯಾಲ್ವನೋಮೀಟರಲ್ಲಿ ಎಷ್ಟು ಪಾಯಿಂಟ್ ಮೂವ್ ಆಗಬೇಕು ಒಂದು ಡಿವಿಷನ್ಗೆ. ಲೆಟ್ ಅಸ್ ಟೇಕ್ ಇಟ್ ಆಸ್ ವಾಟ್? ಎಕ್ಸ್. ಸೊ ಎಕ್ಸ್ ಅಂತ ತಗೊಂಡ್ರೆ ಇಫ್ ಐ ಗೋ ಫಾರ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಎಕ್ಸ್ ಇಂಟು 3 ಇಸ್ ಈಕ್ವಲ್ ಟು 30 ಇಂಟು 1. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಓಕೆ, ಸೊ 30 ಡಿವೈಡೆಡ್ ಬೈ 3 ವಿಚ್ ಇಸ್ ಈಕ್ವಲ್ ಟು 10 ಡಿವಿಷನ್ಸ್. ಅಂದರೆ ಅರ್ಥ ವಾಟ್ ಡಸ್ ಇಟ್ ಮೀನ್? ಇದರಲ್ಲಿ 0 ಇಂದ 10 ಡಿವಿಷನ್ಗೆ ಹೋದ್ರೆ ಅವಾಗ ಈ ಒಂದು ಯಾವುದು ವೋಲ್ಟ್ ಮೀಟರಲ್ಲಿ 0 ಇಂದ 1 ವೋಲ್ಟಿಗೆ ಹೋಗುತ್ತೆ. ದಟ್ ಈಸ್ ವಾಟ್ ದ ಕನ್ವರ್ಷನ್, ಅಂದರೆ ಸ್ಕೇಲ್ ಕನ್ವರ್ಷನ್ ಅಂತ ಕರಿತೀವಿ ನಾವು. ಓಕೆ, ಸೊ ಗ್ಯಾಲ್ವನೋಮೀಟರ್ ಇಂದ ವೋಲ್ಟ್ ಮೀಟರ್ಗೆ ಡಿಫ್ರೆಂಟ್ ವ್ಯಾಲ್ಯೂಸ್ಗಳಿದ್ದಾಗ, ಈಗ ಅಕಸ್ಮಾತ್ ಇದರಲ್ಲೂ 30 ವೋಲ್ಟ್ ಇದ್ರೆ ನಾವು ರೇಂಜ್ನು ಕೂಡ 0 to 30 ವೋಲ್ಟ್ ಅಂತಾನೆ ತಗೊಳ್ತಿದ್ರೆ, 0 to 30 ವೋಲ್ಟ್ ಅಂತಾನೆ ತಗೊಳ್ತಿದ್ರೆ, ಆಯ್ತಾ. ಅವಾಗ ಏನಾಗೋದು? 1 ವೋಲ್ಟಿಗೆ 1 ಡಿವಿಷನ್ ಈಕ್ವಿವೆಲೆಂಟ್ ಆಗೋದು. ಹೌದಾ? ಸೊ ಬಟ್ ನಾವು ಇದನ್ನು ತಗೊಳ್ತಿಲ್ಲ. ನಾವೇನು ತಗೊಳ್ತೀವಿ? 0 to 3 ವೋಲ್ಟ್ಸ್ ತಗೊಳ್ತಿದ್ದೀವಿ. ಯಾಕೆಂದ್ರೆ 30 ವೋಲ್ಟ್ಸ್ ಇಸ್ ಮ್ಯಾಕ್ಸಿಮಮ್ ವೋಲ್ಟೇಜ್. ಅವಾಗ ಕರೆಂಟ್ ಹೊಡೆಯುವಂಥ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಜಾಸ್ತಿ ಕರೆಂಟ್ ಕೊಡ್ಬೇಕು ನಾವು. ಹೌದಾ? ಎಸ್. ಸೊ ದೀಸ್ ಆರ್ ದ ಥಿಂಗ್ಸ್. ಅದರ ಅರ್ಥ ನಮ್ಮ ಒಂದು ಎಕ್ಸ್ಪೆರಿಮೆಂಟ್ ಆದಮೇಲೆ ಅಕಸ್ಮಾತ್ ಏನಾದರೂ ಗ್ಯಾಲ್ವನೋಮೀಟರು 15th ಡಿವಿಷನ್ಗೆ ಬಂದು ನಿಲ್ತು, ಆಯ್ತಾ, ಅವಾಗ ನನಗೆ ಇಲ್ಲಿ 1 ವೋಲ್ಟ್ಸ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಸೊ ದ ಹೋಲ್ ಸರ್ಕ್ಯೂಟ್ ಅಥವಾ ಕ್ಯಾಲ್ಕುಲೇಷನ್ ಏನೋ ಒಂದು ರಾಂಗ್ ಇದೆ ಅಂತ ಅರ್ಥ. ಓಕೆ, ಸೊ ಹಾಗೆ ಈಕ್ವೇಟ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬರಬೇಕು? 10 ಡಿವಿಷನ್ಸ್ಗೆ 1 ವೋಲ್ಟ್ ತೋರಿಸಬೇಕು, 20 ಡಿವಿಷನ್ಸ್ಗೆ 2 ವೋಲ್ಟ್ ತೋರಿಸಬೇಕು. ಅಂದರೆ 20 ಡಿವಿಷನ್ಸ್ಗೆ ಇದು 2 ವೋಲ್ಟಿಗೆ ಬಂದು ನಿಲ್ಬೇಕು. 30th ಡಿವಿಷನ್ಗೆ ಬಂದು ನಿಂತಾಗ ಓಕೆ, ಸೊ 3 ವೋಲ್ಟ್ ತೋರಿಸಬೇಕು. ಅಂದ್ರೆ ಅರ್ಥ 10 ಡಿವಿಷನ್ ಬಂತು ಅಂದರೆ 1 ವೋಲ್ಟು, 20 ಡಿವಿಷನ್ಸ್ ಬಂತು ಅಂದರೆ 2 ವೋಲ್ಟು, 30 ಡಿವಿಷನ್ಸ್ ಬಂತು ಅಂದರೆ 3 ವೋಲ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಗ್ಯಾಲ್ವನೋಮೀಟರ್. ಹಾಗಿದ್ರೆ ಕನ್ವರ್ಟೆಡ್ ಗ್ಯಾಲ್ವನೋಮೀಟರ್ನ ವ್ಯಾಲ್ಯೂ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಕ್ಲಿಯರ್? ಎಸ್. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಮಸ್ಟ್ ನೋ. ಓಕೆ, ನಾವು ಲೆಟ್ ಅಸ್ ಕಮ್ ಟು ಪ್ರಿನ್ಸಿಪಲ್. ಇದೇ ಸ್ವಲ್ಪ ಏನಿರೋದು ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಎಸ್. So galvanometer can be converted into voltmeter by connecting a suitable high resistance in series with it so that very small current flows through the galvanometer. ಆಯ್ತಾ? ಯಾಕೆ ಈಗ ಗ್ಯಾಲ್ವನೋಮೀಟರ್ ಜೊತೆಗೆ ಓಕೆ, ಸೊ ಯಾಕೆ ಸೀರೀಸ್ ಆಗಿ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಬೇಕು? ಯಾಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬಾರ್ದು? ಸೊ ಯಾಕೆ ಅಂತ ಹೇಳಿದ್ರೆ ಸಿ ದೇರ್ ಇಸ್ ಎ ಸಿಂಪಲ್ ಥಿಂಗ್ ವಿಚ್ ನೀಡ್ ಟು ಬಿ ಅಂಡರ್ಸ್ಟುಡ್. ಪ್ರಿನ್ಸಿಪಲ್ ಆಫ್ ವೋಲ್ಟ್ ಮೀಟರ್ ಏನು ಅಂದ್ರೆ ವೋಲ್ಟ್ ಮೀಟರ್ ಅಲ್ಲಿ ರೆಸಿಸ್ಟೆನ್ಸ್ ಇನ್ಫಿನಿಟಿ ಇರುತ್ತೆ. ಆಯ್ತಾ? ಸೊ ದಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ವೋಲ್ಟ್ ಮೀಟರ್. ಯಾಕೆ ಅಂತ ಹೇಳಿದ್ರೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ಓನ್ಲಿ ದ ವೋಲ್ಟ್, ದಟ್ ಮೀನ್ಸ್ ಮೆಷರ್ ಓನ್ಲಿ ದ ವೋಲ್ಟೇಜ್, ಬಟ್ ವಿ ಇಸ್ ಈಕ್ವಲ್ ಟು ವಾಟ್? IR. ಹೌದಾ? ಸೊ I is inversely proportional to resistance. ನಾವು ಇನ್ಫೈನೈಟ್ ರೆಸಿಸ್ಟೆನ್ಸ್ ಕೊಟ್ಟರೆ ದಿಸ್ ರೀಚಸ್ ಟು ವಾಟ್? ನಿಯರ್ಲಿ ಈಕ್ವಲ್ ಟು 0. ಯಾವುದು? ಕರೆಂಟ್ ನಿಯರ್ಲಿ ಈಕ್ವಲ್ ಟು 0 ಆಗುತ್ತೆ. ಉಳ್ಕೊಳ್ಳೋದೇನು? ಓನ್ಲಿ ವೋಲ್ಟೇಜ್. ಆಯ್ತಾ? ಸೊ ಆ ವೋಲ್ಟೇಜ್ ಮಾತ್ರ ಇದನ್ನೇನು ಮಾಡುತ್ತೆ? ವೋಲ್ಟ್ ಮೀಟರ್ ಮೆಷರ್ ಮಾಡುತ್ತೆ. ಸೊ ದಟ್ ಇಸ್ ವಾಟ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಟ್. ಈಗ ಅದೇ ರೀತಿ ಇಲ್ಲೂ ಕೂಡ ನಾವೇನು ಮಾಡಬೇಕು? ಇದರಲ್ಲಿ ಇನ್ಫೈನೈಟ್ ರೆಸಿಸ್ಟೆನ್ಸ್ ಇದೆ ಅಂದ್ರೆ ಇಲ್ಲೂ ಕೂಡ ನಾವೇನು ಮಾಡಬೇಕು? ಈ ಒಂದು ಕನೆಕ್ಷನ್ ಅಲ್ಲೂ ಇನ್ಫೈನೈಟ್ ರೆಸಿಸ್ಟೆನ್ಸ್ ಕೊಡಬೇಕು. ಹೇಗೆ ಕೊಡಬೇಕು? ಸೀರೀಸ್ ಆಗಿ ಕೊಡಬೇಕು. ಯಾಕಂದ್ರೆ ಸೀರೀಸ್ ಆಗಿ ಕೊಟ್ಟರೆ ಈ ರೆಸಿಸ್ಟೆನ್ಸ್ ಏನಾಗುತ್ತೆ? ಆಡ್ ಆಗುತ್ತೆ. ಆಯ್ತಾ? ಸೊ ಈ ಗ್ಯಾಲ್ವನೋಮೀಟರ್ ಅಲ್ಲಿ ನಮ್ಮ ಹತ್ರ ಇರುವಂಥ ರೆಸಿಸ್ಟೆನ್ಸ್ ಎಷ್ಟು? 100. ಹೌದಾ? ಎಸ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಓಕೆ, ಸೊ ವೋಲ್ಟ್ ಮೀಟರ್ ಅಲ್ಲಿ ನಾವು ಕೊಡ್ತಿರುವಂತಹ ರೆಸಿಸ್ಟೆನ್ಸ್ 3000 ಓಮ್ ಅಂತ ಅನ್ಕೊಳ್ಳೋಣ. ಇನ್ಫೈನೈಟ್ ಅಂದ್ರೆ ಇಟ್ ಇಸ್ ನಾಟ್ ಅನ್ಮೆಜರಬಲ್. ಓಕೆ, ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ವೋಲ್ಟ್ ಮೀಟರ್ಗೆ ಕೊಡುವಂತಹ ವೋಲ್ಟೇಜ್ ಎಷ್ಟು? ದಟ್ ಇಸ್ VR. ವೋಲ್ಟ್ ಮೀಟರ್ಗೆ ಕೊಡುವಂತಹ ವೋಲ್ಟೇಜ್ 3000 ರೆಸಿಸ್ಟೆನ್ಸ್. ಓಕೆ, ಸೊ ನನಗೆ ಬೇಕಾಗಿರುವಂತಹ ವೋಲ್ಟೇಜ್ ಅಂದ್ರೆ ಮೆಷರ್ಡ್ ವೋಲ್ಟೇಜ್ ಎಷ್ಟು? 3 ವೋಲ್ಟ್ ಮೆಷರ್ ಆಗ್ತಾ ಇದೆ. 3000 ಓಮ್ ರೆಸಿಸ್ಟೆನ್ಸ್ ಕೊಡ್ತಾ ಇದೆ ಅಂದ್ರೆ ಈ ಒಂದು ಇನ್ಬಿಲ್ಟ್ ರೆಸಿಸ್ಟೆನ್ಸ್ ಇದೆ, ಅದಕ್ಕೆ ತಕ್ಕಂಗೆ ಎಷ್ಟು ತೋರಿಸ್ತದೆ? 3 ವೋಲ್ಟ್ ತೋರಿಸ್ತದೆ ವೋಲ್ಟೇಜ್ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಇದರಲ್ಲಿ ಕರೆಂಟ್ ಎಷ್ಟು ಬರುತ್ತೆ? ಕರೆಂಟ್ ಇಸ್ ಈಕ್ವಲ್ ಟು V/R. ಓಕೆ, ಸೊ V ಡಿವೈಡೆಡ್ ಬೈ ದಟ್ ಮೀನ್ಸ್ 3 ಡಿವೈಡೆಡ್ ಬೈ 3000. ಸೊ ಅವಾಗ ಎಷ್ಟಾಗುತ್ತೆ? 0.001 ಆಂಪಿಯರ್ ಅಷ್ಟು ಕರೆಂಟ್ ಬರ್ತಾ ಇದೆ ಅಂತ ಅರ್ಥ. ಈಗ ಇಲ್ಲಿ ನೋಡಿ, ದಿಸ್ ಹೋಲ್ ಥಿಂಗ್ ಇಸ್ ವಾಟ್? ಜಸ್ಟ್ ಎ ಬ್ಯಾಟ್ರಿ ಕನೆಕ್ಷನ್. ಇಲ್ಲಿಂದ ಇಲ್ಲಿಗೆ ಬಂದ್ರೆ ದೀಸ್ ಟು ಆರ್ ಪ್ಯಾರಲಲ್ ಕನೆಕ್ಷನ್. ದಟ್ ಮೀನ್ಸ್ ಈ ಒಂದು ಕನೆಕ್ಷನ್ ನೋಡಿದ್ರೆ ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಏನು ಡಿವೈಡ್ ಆಗುತ್ತೆ? ಕರೆಂಟ್ ಡಿವೈಡ್ ಆಗುತ್ತೆ, ಬಟ್ ವೋಲ್ಟೇಜ್ ಹ್ಯಾಸ್ ಟು ಬಿ ಸೇಮ್. ಇಲ್ಲಿ ಎಷ್ಟು ವೋಲ್ಟೇಜ್ ಹೋಗ್ತಿದೆಯೋ ಇಲ್ಲೂ ಕೂಡ ಅಷ್ಟೇ ವೋಲ್ಟೇಜ್ ಹೋಗಬೇಕು. ಈಗ ಇಲ್ಲಿಗೆ 3 ವೋಲ್ಟ್ ಬರ್ತಾ ಇದೆ ಅಂದ್ರೆ ಈ ಒಂದು ಯಾವುದು ಗ್ಯಾಲ್ವನೋಮೀಟರ್ ಹತ್ರನೂ ಕೂಡ ಎಷ್ಟು ಹೋಗಬೇಕು? ವೋಲ್ಟೇಜ್ ಹ್ಯಾಸ್ ಟು ಬಿ 3 ವೋಲ್ಟ್. ಹೌದಾ? ಓಕೆ, ಸೊ ವೋಲ್ಟೇಜ್ 3 ವೋಲ್ಟ್ ಹೋಗಬೇಕು ಅಂದ್ರೆ ದ ರೆಸಿಸ್ಟೆನ್ಸ್ ಗಿವನ್ ಟು ದ ಗ್ಯಾಲ್ವನೋಮೀಟರ್ ಮಸ್ಟ್ ಬಿ ಮ್ಯಾಕ್ಸಿಮಮ್. ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್ ಮಸ್ಟ್ ಬಿ ಮ್ಯಾಕ್ಸಿಮಮ್. ಬಟ್ ಅದರಲ್ಲಿ ಎಷ್ಟಿದೆ? 100 ಓಮ್ ಇದೆ. ಈಗ ನನಗೆ 3 ವೋಲ್ಟ್ ತಗೋಬೇಕು ಅಂತ ಹೇಳಿದ್ರೆ ಏನಾಗುತ್ತೆ? ದ ವ್ಯಾಲ್ಯೂ ಆಫ್ ಕರೆಂಟ್ ವಿಲ್ ಡಿಫರ್. ಹೌದಾ? ಸೊ ಇದರಲ್ಲೂ ನನಗೆ 3 ವೋಲ್ಟೇಜ್ ಬರಬೇಕು ಅಂದ್ರೆ ಇಲ್ಲೂ ಕೂಡ ರೆಸಿಸ್ಟೆನ್ಸ್ ಏನು ಈಕ್ವಲೆಂಟ್ ಮಾಡಬೇಕು? ದಟ್ ಆಲ್ಸೋ ಹ್ಯಾಸ್ ಟು ಬಿ ವಾಟ್? ಈಕ್ವಿವೆಲೆಂಟ್ ಟು 3000 ಓಮ್. ಹೌದಾ? ಸೊ 3000 ಓಮ್ ಅಲ್ಲಿ ಆಲ್ರೆಡಿ ಎಷ್ಟಿದೆ? 100 ಓಮ್ ಇದೆ. ಇನ್ನು ನಾನು ಕೊಡಬೇಕಾಗಿರುವಂಥ ರೆಸಿಸ್ಟೆನ್ಸ್ ಎಷ್ಟು? ದಟ್ ಈಸ್ 2900 ಓಮ್ ಕೊಟ್ಟರೆ ದಿಸ್ ಇಸ್ 2900 ಓಮ್, ದಿಸ್ ಇಸ್ 100 ಓಮ್. ಎರಡು ಆಡ್ ಮಾಡಿದ್ರೆ ಎಷ್ಟದು? 3000 ಓಮ್. ಸೊ ಅವಾಗ ಏನಾಗುತ್ತೆ? ನಮಗೆ ಇಲ್ಲೂ 3 ವೋಲ್ಟ್ಸೇ ಬರುತ್ತೆ, ಇಲ್ಲೂ 3 ವೋಲ್ಟ್ಸೇ ವೋಲ್ಟೇಜ್ ಬರ್ತಿರುತ್ತೆ. ಓಕೆ, ಸೊ ಅವಾಗ ಏನಾಯಿತು? ಕರೆಂಟ್ ಅವಾಗ ಇಲ್ಲಿಗೂ ಎಷ್ಟು ಹೋಗುತ್ತೆ? 0.001 ಆಂಪಿಯರ್ ಆಫ್ ಕರೆಂಟ್ ಹೋಗುತ್ತೆ. ದಟ್ ಮೀನ್ಸ್ ವಿಚ್ ಇಸ್ ನಿಯರ್ಲಿ ಈಕ್ವಲ್ ಟು 0. ಯಾಕೆ ಅಂದರೆ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಸ್ ಹೈ. ಸೊ ಈಗ ದಿಸ್ 2900 ಓಮ್ ಏನಿದೆ, ಓಕೆ, ಸೊ ದಟ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್ ಐ ಟುಕ್. ಸೊ ದಿಸ್ ವ್ಯಾಲ್ಯೂ ವಿ ವಿಲ್ ಕ್ಯಾಲ್ಕುಲೇಟ್. ಓಕೆ, ಸೊ ಅವಾಗ ರೆಸಿಸ್ಟೆನ್ಸ್ ನ ಸೀರೀಸ್ ಆಗಿ ಕೊಟ್ಟರೆ ಅವೆರಡು ಆಡ್ ಅಪ್ ಆಗುತ್ತೆ. ಸೊ ದಟ್ ಆಕ್ಟ್ಸ್ ಆಸ್ ವಾಟ್? ಹೈ ರೆಸಿಸ್ಟೆನ್ಸ್ ಟು ದಿಸ್ ಹೋಲ್ ಸೆಟಪ್. ಓಕೆ, ಸೊ ಅವಾಗ ಏನಾಯಿತು? ಈ ಗ್ಯಾಲ್ವನೋಮೀಟರ್ ವೋಲ್ಟ್ ಮೀಟರ್ ಆಗಿ
ಏನಾಗುತ್ತೆ ವರ್ಕ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ದ ಪ್ರಿನ್ಸಿಪಲ್. ಸೊ ಹಾಗಾಗಿ ಇದಕ್ಕೇನು ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು. ಓಕೆ, ಯೂಶಲಿ ಇನ್ವಿಜಿಲೇಷನಲ್ಲಿ ಅಂದರೆ ಎಕ್ಸಾಮಿನಲ್ಲಿ ಕೇಳ್ತಾರೆ ಯಾಕೆ ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು, ವೈ ನಾಟ್ ಪ್ಯಾರಲಲ್. ಓಕೆ, ಸೊ ಆವಾಗ ನೀವು ಈ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಎಕ್ಸಾಂಪಲ್ ಕೊಟ್ಟರೆ ಓಕೆ, ಸೊ ಐ ಹೋಪ್ ದೇ ವಿಲ್ ಗೆಟ್ ಕನ್ವಿನ್ಸ್ಡ್. ಓಕೆ, ಎಸ್, ದಿಸ್ ಇಸ್ ವಾಟ್ ದ ಪ್ರಿನ್ಸಿಪಲ್. ಸೊ ಫಾರ್ಮುಲಾ ಆ್ಯಂಡ್ ಕ್ಯಾಲ್ಕುಲೇಷನ್, ಸೊ ಆಗಲೇ ನಾನು ಮಾಡಿದಂಗೆ I is equal to n into k which is nothing but 30 into 20 into 10 to the power of -6 which is equal to 600 micro ampere. ಓಕೆ, ಎಸ್. ಸೊ ಇಲ್ಲಿ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ವಿಚ್ ಇಸ್ ಹೈ ರೆಸಿಸ್ಟೆನ್ಸ್ ಟು ಬಿ ಕನೆಕ್ಟೆಡ್. ಎಷ್ಟು ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಿದಾಗ ಸಿ ಹಿಯರ್ ದ ಫಾರ್ಮುಲಾ ಇಸ್ V ಡಿವೈಡೆಡ್ ಬೈ IG ಮೈನಸ್ G. ವಿ ಅಂದರೆ ವೋಲ್ಟೇಜ್, ಮ್ಯಾಕ್ಸಿಮಮ್ ವೋಲ್ಟೇಜ್, IG ಅಂದರೆ 600 ಮೈಕ್ರೋ ಆಂಪಿಯರ್, ಮೈನಸ್ 100 ಅಂದರೆ G ಅಂದರೆ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ವಿ ಗಾಟ್ 4900. ಸೊ ಈಗ ದ ಕ್ಯಾಲ್ಕುಲೇಟೆಡ್ ರೆಸಿಸ್ಟೆನ್ಸ್, ಥಿಯರಿಟಿಕಲಿ ಕ್ಯಾಲ್ಕುಲೇಟೆಡ್ ರೆಸಿಸ್ಟೆನ್ಸ್ ಎಷ್ಟು ಬರ್ತಿದೆ 4900. ನಾವೀಗ ಎಕ್ಸ್ಪೆರಿಮೆಂಟಲ್ ಏನು ಮಾಡ್ತೀವಿ ಅಂದರೆ ಇದೇ ರೀತಿ ಹೈ ರೆಸಿಸ್ಟೆನ್ಸ್ ಬಾಕ್ಸಿಂದ 4900 ಓಮ್ನ ಕೊಟ್ಟು ವಿ ವಿಲ್ ಚೆಕ್ ವೆದರ್ ದ ಗ್ಯಾಲೋನೋಮೀಟರ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್ ಆರ್ ನಾಟ್ ಅಂತ ಏನು ಮಾಡ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಗ್ಯಾಲೋಮೀಟರಲ್ಲಿ ಬರುವಂತಹ ವೋಲ್ಟೇಜು ಡಿಫ್ಲೆಕ್ಷನ್ ಈಕ್ವಿವಲೆಂಟ್ ಟು ವೋಲ್ಟ್ ಮೀಟರ್ ಆಗಿ ಏನಾಗಬೇಕು, ಈಕ್ವಿವಲೆಂಟ್ ಆಗಬೇಕು. ಓಕೆ, ಸೊ ದಟ್ ಮೀನ್ಸ್ 10 ಡಿವಿಷನ್ಸ್ ಏನು ಡಿಫ್ಲೆಕ್ಟ್ ಆದಾಗ ನಮಗಲ್ಲಿ 1 ವೋಲ್ಟ್ ಮೀಟರಲ್ಲಿ ಡಿಫ್ಲೆಕ್ಟ್ ಆಗಿರಬೇಕು. ಅದೇ ಆವಾಗ ಗ್ಯಾಲೋನೋಮೀಟರಲ್ಲಿ 10 ಡಿವಿಷನ್ಸ್ ಡಿಫ್ಲೆಕ್ಟ್ ಆಗಿರಬೇಕು. ಸೊ ಈ ರೀತಿ ಅದು 20 ಡಿವಿಷನ್ಸ್ ಆದಾಗ 2 ವೋಲ್ಟ್ಸ್ ತೋರಿಸ್ತಾ ಇರಬೇಕು. ಸೊ ಈಗ ಮಾಡಿದಾಗ ಅದಕ್ಕೆ ರೆಸಿಸ್ಟೆನ್ಸ್ ಎಷ್ಟು ನಾವು ರಿಮೂವ್ ಅಂದರೆ ಕೊಟ್ಟಿರಬೇಕು ಅಂದರೆ 4900 ಓಮ್ ಅಷ್ಟು ರೆಸಿಸ್ಟೆನ್ಸ್ನ ಹೈ ರೆಸಿಸ್ಟೆನ್ಸ್ ಬಾಕ್ಸಿಂದ ತೆಗೆದಿರಬೇಕು. ಸೊ ಇದೆಲ್ಲ ನಮಗೆ ಕರೆಕ್ಟಾಗಿ ಎಕ್ಸ್ಪೆರಿಮೆಂಟಲ್ಲಿ ನಾವು ವೆರಿಫೈ ಮಾಡಿದ್ರೆ ದೆನ್ ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್ ಹಿಯರ್ ಆಲ್ಸೋ 4900 ಓಮ್. ಓಕೆ, ಎಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಥಿಯರಿಟಿಕಲ್ ಪಾರ್ಟ್. ಓಕೆ, ಸೊ ಎಕ್ಸ್ಪ್ಲನೇಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ ಥಿಯರಿ ಅರ್ಥ ಆಯಿತು ಅಂದರೆ ಎಕ್ಸ್ಪೆರಿಮೆಂಟ್ ಮಾಡುವಾಗಲೂ ಏನೋ ಸ್ವಲ್ಪ ಆಚೆ ಈಚೆ ತಪ್ಪಾದರೂ ಕೂಡ ನೀವು ಅಲ್ಲೇ ಕರೆಕ್ಟ್ ಮಾಡ್ಕೋಬಹುದು. ಓಕೆ, ಎಸ್, ಐ ಹೋಪ್ ಯು ಅಂಡರ್ಸ್ಟುಡ್. ನಾವು ಲೆಟ್ ಅಸ್ ಎಂಟರ್ ಇಂಟು ದ ಎಕ್ಸ್ಪೆರಿಮೆಂಟಲ್ ಥಿಂಗ್. ಓಕೆ, ಅದಾದಮೇಲೆ ರಿಸಲ್ಟ್ ಏನಿದೆ ಅದನ್ನು ಅಲ್ಲೇ ಬರೆಯೋಣ. ಮ್ಯಾನ್ಯುವಲ್ ಇರುತ್ತೆ, ಮ್ಯಾನ್ಯುವಲಲ್ಲೇ ಸೊ ಈ ಒಂದು ವ್ಯಾಲ್ಯೂ ಏನಿರುತ್ತೆ ಈ ಒಂದು ವ್ಯಾಲ್ಯೂನ ನಾನು ಅಲ್ಲೇ ಫಿಲ್ ಮಾಡ್ತೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನಾವು ಲೆಟ್ ಅಸ್ ಮೂವ್ ಟು ದ ಎಕ್ಸ್ಪೆರಿಮೆಂಟಲ್ ಪಾರ್ಟ್. ಎಸ್, ಐ ಹೋಪ್ ದ ಥಿಯರಿಟಿಕಲ್ ಪಾರ್ಟು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಅಕಸ್ಮಾತ್ ಏನಾದರೂ ಗೊತ್ತಾಗಲಿಲ್ಲ, ಏನಾದರೂ ಡಿಫಿಕಲ್ಟ್ ಆಗ್ತದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆ, ಎಸ್. ಸೊ ನಾವು ಮತ್ತೆ ಎಕ್ಸ್ಪೆರಿಮೆಂಟಲ್ ಸೆಟಪ್ಗೆ ಬಂದಿದ್ದೀವಿ. ಓಕೆ, ದ ಹೋಲ್ ಐಡಿಯಾ ಆಫ್ ದ ಎಕ್ಸ್ಪೆರಿಮೆಂಟ್ ಈಸ್ ಟು ಕನ್ವರ್ಟ್ ದಿಸ್ ಗ್ಯಾಲೋನೋಮೀಟರ್ ಆಸ್ ವೋಲ್ಟ್ ಮೀಟರ್. ಅಂದರೆ ಓಕೆ, ಥಿಯರಿನಲ್ಲೂ ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೀವಿ. ಅಂದರೆ ಅರ್ಥ ಏನು, ಈ ಗ್ಯಾಲೋನೋಮೀಟರ್ನ ವೋಲ್ಟ್ ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಎಷ್ಟಿದೆ ನಮಗೆ 3 ವೋಲ್ಟ್ಸ್ ಮಾತ್ರ ಇದು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕಾಗೋದು. ಸೊ ಯಾಕಂದರೆ ಅಷ್ಟೇ ಮ್ಯಾಕ್ಸಿಮಮ್ ವೋಲ್ಟೇಜ್ ತಗೊಂಡಿರೋದೆ 3 ವೋಲ್ಟ್ಸು. ಬಟ್ ಈ ಒಂದು ವೋಲ್ಟ್ ಮೀಟರಲ್ಲಿ ಅಪ್ ಟು 10 ವೋಲ್ಟ್ಸ್ ತನಕ ಇದೆ. ಸೊ ಮ್ಯಾಕ್ಸಿಮಮ್ 3 ವೋಲ್ಟ್ಸ್ ಬೇಕಾಗಿರೋದ್ರಿಂದ ನಾವು ಈ ಒಂದು ಬ್ಯಾಟ್ರಿಯಿಂದ ಔಟ್ಪುಟ್ ವೋಲ್ಟೇಜ್ ಅಂದರೆ 3 ವೋಲ್ಟ್ಸ್ಗಿಂತ ಜಾಸ್ತಿ ಇಟ್ಕೋಬೇಕು. 3 ವೋಲ್ಟ್ಸ್ ಅಥವಾ 3 ವೋಲ್ಟ್ಸ್ಗಿಂತ ಜಾಸ್ತಿ ಇಟ್ಕೋಬೇಕು. ಪ್ರೀವಿಯಸ್ ಎಕ್ಸ್ಪೆರಿಮೆಂಟಲ್ಲಿ ಓನ್ಲಿ 2 ವೋಲ್ಟ್ಸ್ ಇಟ್ಕೊಂಡಿದೆ. ಈ ಸಲ ಎಷ್ಟಕ್ಕೆ ತಗೊಂಡಿದ್ದೀನಿ ಅಂದರೆ ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅಂದರೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲೋಮೀಟರ್ ಅಲ್ಲಿ 2 ವೋಲ್ಟ್ಸ್ ಇಟ್ಕೊಂಡಿದ್ದೆ, ಈಗ 4 ವೋಲ್ಟ್ಸ್ಗೆ ಇಟ್ಕೊಂಡಿದ್ದೀನಿ. ಓಕೆನಾ, ಎಸ್. ಸೊ ಇದರಲ್ಲಿ ಈ ವೋಲ್ಟ್ ಮೀಟರ್ ಅಲ್ಲಿ 1 ವೋಲ್ಟ್ ಡಿಫ್ಲೆಕ್ಷನ್ ತೋರಿಸುವಾಗ ಈ ಒಂದು ಗ್ಯಾಲೋನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಎಷ್ಟು ಬರಬೇಕು, 10 ಡಿವಿಷನ್ಸ್ ಬರಬೇಕು. ಹೌದಾ, ಎಸ್. ಸೊ ಆ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡೋಣ. ಹಾಗೆ ಬರಬೇಕು ಅಂದ್ರೆ ವಿ ಹ್ಯಾವ್ ಟು ಗಿವ್ ದ ರೆಸಿಸ್ಟೆನ್ಸ್ ಆಫ್ ವಾಟ್ 4900. ಸೊ ಆ ಕಡೆ ಈ ಕಡೆ ಅಂದ್ರೆ ಒಂದು 100 ಓಮ್ಸ್ ಆಚೆನಾದ್ರೂ ಜಾಸ್ತಿನಾದ್ರೂ ಆಗ್ಬೋದು, ಕಡಿಮೆನಾದ್ರೂ ಆಗ್ಬೋದು. ಸೊ ದಟ್ ವಿಲ್ ಬಿ ಕಾಲ್ಡ್ ಆಸ್ ವಾಟ್ ಎರರ್ ಅಂತ ಬರುತ್ತೆ. ಸೊ ಅದನ್ನ ನಾವು ಚೆಕ್ ಮಾಡೋಣ, ಬರುತ್ತೋ ಇಲ್ವೋ ಅಂತ ಫಸ್ಟ್ ಚೆಕ್ ಮಾಡೋಣ. ಓಕೆ, ಎಸ್. ಸೊ ನಾನೇನ್ ಮಾಡ್ತೀನಿ, ಸ್ವಿಚ್ ಆನ್ ಮಾಡ್ತೀನಿ. ಓಕೆ, ಸೊ ಐ ಹ್ಯಾವ್ ಸ್ವಿಚ್ಡ್ ಇಟ್ ಆನ್. ಕೀನ ಆನ್ ಮಾಡಿಲ್ಲ. ಕೀ ಆನ್ ಮಾಡೋದಕ್ಕಿಂತ ಮುಂಚೆ ರೆಸಿಸ್ಟೆನ್ಸಿನ ಹೈಯೆಸ್ಟ್ ವ್ಯಾಲ್ಯೂನ ತೆಗಿತಾ ಇದ್ದೀನಿ, ಅಂದ್ರೆ 10,000. ಸೊ 10,000 ತೆಗೆದಾಗ ಸಿ ಹಿಯರ್ ವಿ ಕ್ಯಾನ್ ಸಿ ದ ಡಿಫ್ಲೆಕ್ಷನ್. ಈಗ 5 ವೋಲ್ಟ್ಸ್ ಬಂದಿದೆ. ದಟ್ ಮೀನ್ಸ್ 1 ವೋಲ್ಟಿಗೆ ಎಷ್ಟು ತೋರಿಸ್ತದೆ, 5 ಡಿವಿಷನ್ಸ್ ತೋರಿಸ್ತದೆ. ಎಷ್ಟು ಬರಬೇಕಿತ್ತು, 10 ಡಿವಿಷನ್ ಬರಬೇಕಿತ್ತು. ನಾವು ರಿಮೂವ್ ಮಾಡಿರೋದೆಷ್ಟು, 10,000. ಆಕ್ಚುಲಿ ರಿಮೂವ್ ಮಾಡಬೇಕಾಗಿರೋದೆಷ್ಟು 4900 ಓಮ್ ಅಲ್ವಾ. ಓಕೆ, ಸೊ ನಾನೇನು ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಓಕೆ, 10,000ನ ಕವರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಐ ವಿಲ್ ರಿಮೂವ್ ದ 2000 ಆ್ಯಂಡ್ ಕವರ್ ದ 5000 ಆಲ್ಸೋ. ಈಗ ಎಷ್ಟು ಕೊಡ್ತಾ ಇದ್ದೀನಿ, ರೆಸಿಸ್ಟೆನ್ಸ್ನ 2000 ಕೊಡ್ತಾ ಇದ್ದೀನಿ. ಸೊ ವಾಟ್ ಐ ಹ್ಯಾವ್ ಟು ಗಿವ್, ಓಕೆ, ಸೊ 4000. ಸೊ ಇದನ್ನ ಏನು ಮಾಡೋಣ, ಎಂಡಿಗೆ ತಂದು ನಿಲ್ಲಿಸ್ಕೊಂಡಿರೋಣ. 4000 ರೆಸಿಸ್ಟೆನ್ಸ್ ಕೊಡ್ತಾ ಇದ್ದೀನಿ. 4000 ರೆಸಿಸ್ಟೆನ್ಸ್ ಕೊಟ್ಟಾಗ ಲೆಟ್ ಅಸ್ ಕೀಪ್ ದಿಸ್ ವೋಲ್ಟೇಜ್ ಫಾರ್ 1 ವೋಲ್ಟ್. ವೋಲ್ಟ್ ಮೀಟರ್ನ ವ್ಯಾಲ್ಯೂ 1 ವೋಲ್ಟಿಗೆ ನಿಲ್ಲಿಸ್ತೀನಿ. ಎಸ್. ಸೊ ಅಬ್ಸರ್ವ್ ಮಾಡ್ತಿರ್ಬೋದು, 1 ವೋಲ್ಟಿಗೆ ಬಂದು ನಿಲ್ತು. ಎಷ್ಟು ತೋರಿಸ್ತದೆ, 10 ಅಲ್ಲ 11 12th ಡಿವಿಷನ್ಗೆ ಬಂದು ನಿಂತಿದೆ. ಸಿ ಹಿಯರ್ ಯು ಕ್ಯಾನ್ ಅಬ್ಸರ್ವ್ 12th ಡಿವಿಷನ್ಗೆ ಬಂದು ನಿಲ್ತಾ ಇದೆ. ನಾವು ಕೊಡ್ತಿರೋ ರೆಸಿಸ್ಟೆನ್ಸ್ ಎಷ್ಟು, 4000. ಎಷ್ಟು ಕೊಡಬೇಕಿತ್ತು, 4900. ಈಗ ಈ 900 ಓಮ್ನ ರಿಮೂವ್ ಮಾಡ್ತೀನಿ. ಸಿ 4500, 4700 ಆ್ಯಂಡ್ 4900. ಓಕೆ, ಈಗ ನೋಡೋಣ. ಓಕೆ, ಎಸ್. ಸೊ ಮತ್ತೆ ಫಸ್ಟಿಂದ ತೊಗೊಬರ್ತೀನಿ. 1 ವೋಲ್ಟಿಗೆ ತೊಗೊಬಂದು ಸ್ಟಾಪ್ ಮಾಡ್ತೀನಿ. ಯಾವುದಾದ್ರೂ ಒಂದು ರೀಡಿಂಗ್ಸ್ ನೋಡಿ, ವೋಲ್ಟ್ ಮೀಟರ್ ನೋಡಿ, ಅದಕ್ಕೆ ತಕ್ಕಂಗೆ ಗ್ಯಾಲೋನೋಮೀಟರ್ ಶೋ ಆಗ್ತಿದೆಯಾ ಅಂತೇಳಿ, ಡಿಫ್ಲೆಕ್ಟ್ ಆಗ್ತಿದೆಯಾ ಅಂತ ಕ್ರಾಸ್ ವೆರಿಫೈ ಮಾಡಿದ್ರೆ ಆಯ್ತು. ಎಸ್. ಸಿ 1 ವೋಲ್ಟಿಗೆ ನಿಲ್ಲಿಸಿದಾಗ ಹಿಯರ್ ಯು ಕ್ಯಾನ್ ಸಿ ಎಕ್ಸಾಕ್ಟ್ಲಿ ಅಟ್ 10th ಡಿವಿಷನ್ ನಮಗೇನು ತೋರಿಸ್ತದೆ, ಡಿಫ್ಲೆಕ್ಷನ್ ತೋರಿಸ್ತದೆ. ಸೊ ಇದನ್ನೇ ಅಲ್ವಾ ನಾವು ಥಿಯರಿಲಿ ಪ್ರೂವ್ ಮಾಡಿದ್ದು. ಅಂದರೆ 10 ಡಿವಿಷನ್ ತೋರಿಸಿದ್ರೆ ದಟ್ ಮೀನ್ಸ್ ಎಷ್ಟು ವೋಲ್ಟೇಜ್ ಅಂತ ಅರ್ಥ, 1 ವೋಲ್ಟ್ ಬರ್ತಾ ಇದೆ ಅಂತ ಅರ್ಥ. ವೋಲ್ಟ್ ಮೀಟರ್ 1 ವೋಲ್ಟ್ ಹೇಳ್ತಾ ಇದೆ, ಗ್ಯಾಲೋನೋಮೀಟರ್ 1 ವೋಲ್ಟ್ ಅಂತ ಹೇಳ್ತಾ ಇದೆ. ಸೊ ದಟ್ ಮೀನ್ಸ್ ನಾವೇನು ಮಾಡಿದ್ವಿ, ಗ್ಯಾಲೋನೋಮೀಟರ್ನ ವೋಲ್ಟ್ ಮೀಟರಿಗೆ ಕನ್ವರ್ಟ್ ಮಾಡಿದ್ವಿ. ಮತ್ತೆ ಯಾವುದಕ್ಕೆ ನೋಡೋಣ, 2 ವೋಲ್ಟ್ಸಿಗೆ ನೋಡೋಣ. 2 ವೋಲ್ಟ್ಸಿಗೆ 20 ಡಿವಿಷನಿಗೆ ನಿಲ್ಲುತ್ತದೆಯೋ ಇಲ್ವೋ ಅಂತ. ಸಿ
ವೋಲ್ಟ್ ಮೀಟರಲ್ಲಿ 2 ವೋಲ್ಟ್ಸಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ಸಿ ಹಿಯರ್. ಓಕೆ, ಹಾಂ, ಎಕ್ಸಾಕ್ಟ್ಲಿ 20th ಡಿವಿಷನಿಗೆ ಬಂದು ನಿಲ್ತಾ ಇದೆ ನೋಡಿ. ಓಕೆ, ಎಸ್. ಸೊ ಅಕಸ್ಮಾತ್ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಬಂದು ನಿಲ್ತಲ್ಲ ಅಂತ ಹೇಳಿದ್ರೆ ಇನ್ನೊಂದು 100 ಓಮೋ ಅಥವಾ ಇನ್ನೊಂದು 200 ಓಮ್ನ ಕಡಿಮೆ ಮಾಡೋದು, ಇನ್ಕ್ರೀಸ್ ಮಾಡೋದು ಮಾಡಿದಾಗ ನಿಮಗೆ ಏನು ಬರುತ್ತೆ, ಎಕ್ಸಾಕ್ಟ್ಲಿ ಬರುತ್ತೆ. ಕೆಲವೊಂದ್ಸಲ 4900 ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿದಾಗ ಕೆಲವೊಂದ್ಸಲ ಡಿಫ್ಲೆಕ್ಷನ್ ಕರೆಕ್ಟಾಗಿ ತೋರಿಸಲ್ಲ, ಸ್ವಲ್ಪ 1 ಡಿವಿಷನ್ ಅಥವಾ 2 ಡಿವಿಷನ್ ಆಚೆ ಈಚೆ ಆಗ್ಬೋದು. ಆವಾಗ ನಾವೇನು ಮಾಡಬೇಕು, ಮತ್ತೆ ಸ್ವಲ್ಪ ರೆಸಿಸ್ಟೆನ್ಸ್ನ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಿ ಎಕ್ಸಾಕ್ಟ್ ವ್ಯಾಲ್ಯೂ ತಂದು ನಿಲ್ಲಿಸಬೇಕು. ಕರೆಕ್ಟಾ? ಓಕೆ. ಸೊ ಅವಾಗ ಆ ಏನು ರೀಡಿಂಗ್ಸ್ ಬಂದಿರುತ್ತೆ, ದಟ್ ರೀಡಿಂಗ್ಸ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ವಾಟ್? ಓಕೆ, ದ ವ್ಯಾಲ್ಯೂ ಆಫ್ ದ ಅಬ್ಸರ್ವ್ಡ್ ಸೀರೀಸ್ ರೆಸಿಸ್ಟೆನ್ಸ್ ಆರ್ ಡ್ಯಾಶ್. ಸೊ ಆಸ್ ಆಫ್ ನೌ ನನಗೆ 4900 ಅಲ್ಲೇ ಕರೆಕ್ಟಾಗಿ ತೋರಿಸ್ತಾ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ್ಯಂಡ್ ದ ಕ್ಯಾಲ್ಕುಲೇಟೆಡ್ ಎಕ್ಸ್ಪೆರಿಮೆಂಟ್ ವ್ಯಾಲ್ಯೂ ಇಸ್ ವಾಟ್? 4900 ಓಮ್. ಓಕೆ, ಸೊ ಎರಡು ಟ್ಯಾಲಿ ಆಗ್ತದೆ, ಎರಡು ಮ್ಯಾಚ್ ಆಗ್ತದೆ. ಸೊ ಮತ್ತೆ 3 ವೋಲ್ಟ್ಸಿಗೂ ತಗೊಬಂದು ನಿಲ್ಸ್ಕೊಳ್ಳೋಣ. ಹಾಂ, 3 ವೋಲ್ಟ್ಸಿಗೆ ನಿಲ್ಸಿದ್ದೀನಿ ನೋಡಿ. ಎಸ್, ಎಕ್ಸಾಕ್ಟ್ಲಿ 30th ಡಿವಿಷನಿಗೆ ಬಂದು ನಿಲ್ತಾ ಇದೆ. ಓಕೆ, ಸೊ ಇದು 3 ವೋಲ್ಟ್ಸ್. ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಡಿವಿಷನ್ 2 ವೋಲ್ಟ್ಸ್ ಇರೋದ್ರಿಂದ, ಅಂದರೆ ಫಸ್ಟ್ ರೀಡಿಂಗ್ 2 ವೋಲ್ಟ್ಸ್ ಇರೋದ್ರಿಂದ, ಸೊ ಹಾಫ್ ಆಫ್ 2 ವೋಲ್ಟ್ ಏನಾಗುತ್ತೆ, 1 ವೋಲ್ಟು, 2 ವೋಲ್ಟು, 3 ವೋಲ್ಟ್. 3 ವೋಲ್ಟಿಗೆ ನಿಲ್ತಾಗ ನನಗೆ ಏನು ಸಿಗ್ತದೆ, ಗ್ಯಾಲೋಮೀಟರ್ ರೀಡಿಂಗು 30th ಡಿವಿಷನ್ ಸಿಗ್ತದೆ. ಅಂದರೆ ಫುಲ್ ಸ್ಕೇಲ್ ಡಿವಿಷನ್ ಆಯಿತು. ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟು? 3 ವೋಲ್ಟ್ಸಿಗೆ. ಓಕೆ, ಸೊ ದಿಸ್ ಈಸ್ ಹೌ ದ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆ್ಯಂಡ್ ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಆಲ್. ಓಕೆ, ಸೊ ಈಗ ನಾವು ಗ್ಯಾಲ್ವನೋಮೀಟರ್ನ ಕಂಪ್ಲೀಟ್ ಆಗಿ ವೋಲ್ಟ್ ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಕನ್ವರ್ಟ್ ಮಾಡ್ಕೊಂಡು ಎಷ್ಟು ಮ್ಯಾಕ್ಸಿಮಮ್ ವೋಲ್ಟೇಜ್ನ ನಾವು ಅಂದರೆ ಮೆಷರ್ ಮಾಡ್ಬೋದು ಅಂದರೆ 3 ವೋಲ್ಟ್ಸನ್ನು. ಓಕೆ, ಸೊ ಅಂದರೆ ಇದರಲ್ಲಿ 10th ಡಿವಿಷನಿಗೆ ಬಂದು ನಿಂತ್ಕೊಂಡ್ರೆ, ಸೊ ದಟ್ ಮೀನ್ಸ್ 1 ವೋಲ್ಟ್ ರೀಡಿಂಗ್ ಅಂತ. 20th ಡಿವಿಷನಿಗೆ ಬಂದು ನಿಂತ್ಕೊಂಡ್ರೆ 2 ವೋಲ್ಟ್ ರೀಡಿಂಗ್ ಅಂತ. 30th ಡಿವಿಷನಿಗೆ ಬಂದು ನಿಂತ್ಕೊಂಡ್ರೆ 3 ವೋಲ್ಟ್ ರೀಡಿಂಗ್ ಅಂತ. ಓಕೆ, ಇಫ್ ಇನ್ ಕೇಸ್ ನಾವೇನಾದರೂ 4th ಮ್ಯಾಕ್ಸಿಮಮ್ ವೋಲ್ಟೇಜು 4 ವೋಲ್ಟ್ ಅಂತ ತಗೊಂಡಾಗ, ಸೊ ಅವಾಗ ಏನಾಗುತ್ತೆ, ಅದ್ರ ತಕ್ಕಂಗೆ ಆ ರೀಡಿಂಗ್ಸು ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ultimately we can convert this galvanometer into voltmeter if we follow the circuit diagram. Okay, so that is what the aim. ಆ ಏಮ್ ತಕ್ಕಂಗೆ ಸರ್ಕ್ಯೂಟ್ ಬಿಲ್ಡ್ ಮಾಡಿದ್ದೀವಿ, ಅದ್ರ ತಕ್ಕಂಗೆ ಆನ್ಸರು ಬಂದಿದೆ. ಸೊ ನಿಮಗೂ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ನಿಮಗೆ ಈ ಒಂದು ಎಕ್ಸ್ಪ್ಲನೇಷನು, ಈ ಒಂದು ಎಕ್ಸ್ಪೆರಿಮೆಂಟು ಕ್ಲಿಯರಾಗಿ ಅರ್ಥ ಆಗಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದು ಶೇರ್ ಆದಷ್ಟು ಏನಾಗುತ್ತೆ, ಮಕ್ಕಳಿಗೆ ಈಸಿ ಆಗ್ತಾ ಬರುತ್ತೆ. ಓಕೆ, ಸೊ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಮಸ್ತೆ.